ಕಾರ್ಯಕ್ರಮದ ರೂಪುರೇಷೆಯನ್ನ ತಿಳಿಸಲಿಕ್ಕಾಗಿ ಆಯೋಜಿಸಿರುವಂತಹ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಆಯೋಜಕರಾದಂತಹ ವಿನಯ್ ಅವರ ಪರವಾಗಿ ಪ್ರಸ್ತುತ್ ಇನ್ನೋವೇಟಿವ್ ಕ್ರಿಯೇಷನ್ಸ್ ಅಂಡ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಿಮ್ಮೆಲ್ಲರಿಗೂ, ಎಲ್ಲ ಸಂಗೀತ ಪ್ರೇಮಿಗಳಿಗೂ ಕೂಡ, ಸಂಗೀತ ಪ್ರೇಮಿಗಳು ಬಹಳ ಜನ ಆಗಮಿಸಿದ್ದಾರೆ ಮಾಧ್ಯಮ ಮಿತ್ರರ ಜೊತೆಗೆ, ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ದಿವ್ಯಾ ಆಲೂರು. ಕೆಲವೊಂದಷ್ಟು ಸಿನಿಮಾಗಳ ಹೆಸರನ್ನ ಹೇಳಿದ್ರೇನೆ ಒಂದು ರೀತಿಯ ಬಾವು ಫೀಲ್ ಆಗತ್ತೆ. ನೆನಪಿಸ್ಕೊಳ್ತಾ ಹೋದ್ರೆ ಪ್ರೇಮಲೋಕ, ಒಂದು ಚಪ್ಪಾಳೆ ಬರಬೇಕು ಜೊತೆಗೆ. ಪ್ರೇಮಲೋಕ, ರಣಧೀರ, ಅಂಜದ ಗಂಡು, ಸೌಂಡ್ ಜಾಸ್ತಿ ಆಗ್ತಾ ಹೋಗ್ಬೇಕು, ರಾಮಾಚಾರಿ, ಯುದ್ಧಕಾಂಡ, ರಣರಂಗ, ಕಿಂದರಿ ಜೋಗಿ, ರಸಿಕ, ಜಾಣ, ಯುಗ ಪುರುಷ, ಬಣ್ಣದ ಗೆಟಿ, ಶಾಂತಿ ಕ್ರಾಂತಿ, ಹಳ್ಳಿ ಮೇಷ್ಟ್ರು. ಬಹುಶಃ ಈ ಜೋಡಿ ಮಾಡಿದಂತಹ ಮೋಡಿಯ ಚಿತ್ರಗಳ ಸಾಲುಗಳನ್ನ ನೆನಪಿಸ್ಕೊಳ್ತಾ ಹೋದ್ರೆ ಈ ದಿನ ಸಾಲು. ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಇಷ್ಟು ವರ್ಷ ನಾನು ಅಲ್ಲಿ ಕೂತ್ಕೊಳ್ತದೆ, ಯಾಕೆಂದ್ರೆ 25 ವರ್ಷಗಳ ಕಾಲ ಸಹ ನಾನು ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದ್ದೆ. ಇದು ನಾನು ಯೋಗ್ಯತೆಯಿಂದ ಬಂದಿದ್ದಲ್ಲ, ಇಲ್ಲಿಗೆ ಬಹುಶಃ ಯೋಗದಿಂದ ಬಂದಿದ್ದು. ಆಮೇಲೆ ಈ ಕ್ರೇಜಿ ಬ್ರಹ್ಮ ಯಾಕೆ ಮಾಡಬೇಕು ಅಂತ ಹೇಳಿ ನಮ್ಮ ಟೀಮ್ ಅನಿಸಿದ್ದಾರೆ ಮಾತ್ರ ಅಲ್ಲ, ಕಳೆದ 3 ವರ್ಷಗಳಿಂದ ನನ್ನದು ಕೋರ್ ಟೀಮ್ ಇದೆ. ಏನಕ್ಕೆ ಅನಿಸ್ತು ಅಂತಂದರೆ, ಈ 10-15 ವರ್ಷದಿಂದ ಸ್ವಲ್ಪ ಗ್ಯಾಪ್ ಆಗ್ಬಿಟ್ಟಿತ್ತು ನಿಮ್ಮದು ಜೋಡಿ ದಾಟಿದ ಮೇಲೆ. ನಾವು ಯಾವುದೇ ಪಾರ್ಟಿಗೆ ಹೋಗಲಿ, ಯಾವುದೇ ಪಿಕ್ನಿಕ್ಕಿಗೆ ಹೋಗಲಿ, ಅಥವಾ ಯಾವುದೇ ಮದುವೆ ಸಮಾರಂಭಗಳಿಗೆ ಹೋಗಲಿ, ಎಷ್ಟೇ ಹೊಸ ಸಿನಿಮಾಗಳು ಬಂದಿದ್ರು ಕೂಡ, ಸೂಪರ್ ಹಿಟ್ ಆಗಿದ್ರು ಕೂಡ, ಎಲ್ಲಿ ಹೋದ್ರು 10 ಸಾಂಗಲ್ಲಿ 3-4 ಹಾಡುಗಳು ರವಿ ಸರ್ ಮತ್ತೆ ಹಂಸಲೇಖ ಸರ್ ಇದ್ದೇ ಇರ್ತಾ ಇತ್ತು. ಇಟ್ ವಾಸ್ ಮ್ಯಾಂಡೇಟರಿ. ಸೊ ನಮಗನ್ಸಿದ್ದು ಇಟ್ ವಾಸ್ ಎವರ್ಗ್ರೀನ್ ಸಾಂಗ್ಸ್. ಅದನ್ನು ನಾವು ರೀಕ್ರಿಯೇಟ್ ಮಾಡಬೇಕು ಅಂತೇಳಿ, ದೃಶ್ಯದಲ್ಲಾಗಲಿ ಪದಗಳಲ್ಲಾಗಲಿ ಬಹುಶಃ ಅದನ್ನು ರೀಕ್ರಿಯೇಟ್ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಆ ಕಾಲದಲ್ಲಿ ನಾವು ಏನು ನೋಡಿದ್ವಿ ಮತ್ತು ಈ ಕಾಲದವ್ರು ಏನು ನೋಡಿಲ್ಲ, ವಿ ಜಸ್ಟ್ ವಾಂಟ್ ಟು ರೀಕ್ರಿಯೇಟ್. ಮತ್ತು ಸುಮಾರು ಜನ ಹೇಳಿದರು, ಈ ಕ್ರೇಜಿ ಬ್ರಹ್ಮ ಆಗತ್ತಾ ಇಲ್ವಾ ಯೋಚನೆ ಮಾಡಿ ಅಂತೇಳಿ. ನಮಗೂ ಅನಿಸಿದ್ದು, ಫಸ್ಟ್ ಮೀಟಿಂಗಲ್ಲಿ ರವಿ ಸರ್ ಹೇಳಿದ್ರು, ಈ ಥರ ಸುಮಾರು ಜನ ಬಂದು ಹೋದ್ರು, ಅದು ಆಗಲ್ಲ ಹೋಗಲ್ಲ ಬಿಡಿ ಅಂತೇಳಿ. ಹಂಸಲೇಖ ಸರ್ ಬಹುಶಃ ಅದೇ ಥರದ್ದು ಮಾತಾಡಿದ್ರು. ಬಟ್ ನಾವು ಪಟ್ಟು ಹಿಡಿದು ಒಂದು 3 ಮೀಟಿಂಗ್ ರವಿ ಸರ್ ಜೊತೆ, ಒಂದು 3 ಮೀಟಿಂಗ್ ಹಂಸಲೇಖ ಸರ್ ಜೊತೆ ಆದಮೇಲೆ ರವಿ ಸರ್ ಒಂದು ಮಾತು ಹೇಳಿದ್ರು, ಇಲ್ಲ ರಾಜುನ ಕರ್ಕೊಂಬನ್ನಿ ಮನೆಗೆ ಅಂತೇಳಿ. ಅವ್ರ ಪ್ರೀತಿಯಿಂದ ಹಂಸಲೇಖ ಸರ್ ಗಂಗರಾಜನ ರಾಜು ಅಂತ ಹೇಳಿದ ತಕ್ಷಣ ಹಂಸಲೇಖ ಸರ್ ಭಾಳ ಖುಷಿಯಾಗಿದ್ರು. ಇಲ್ಲ ಬರ್ತೀನಿ, ನಾವು ಯಜಮಾನರು ಅಂತೇಳಿ. ನನಗೆ ಇವತ್ತು ಮೈ ರೋಮಾಂಚನವಾಗುತ್ತೆ. ಆ ಒಂದು 45 ನಿಮಿಷಗಳ ಕಾಲ ರವಿ ಸರ್ ಮನೆಯಲ್ಲಿ ಹಂಸಲೇಖ ಸರ್ ಮತ್ತು ರವಿಚಂದ್ರನ್ ಅವರ ಸಂಭಾಷಣೆ ಇತ್ತಲ್ಲ, ಸಿನಿಮಾ ಬಿಟ್ಟರೆ ಬೇರೆ ಏನೂ ಇಲ್ಲ. ಆಗಿನ ಕಾಲದ ಸಿನಿಮಾ, ಆಗಿನ ಕಾಲದ ದೃಶ್ಯ ಸಂಯೋಜನೆ, ಇವರ ಸಾಹಿತ್ಯ ಇರ್ಬೋದು, ಪಿಕ್ಚರೈಸ್ ಮಾಡಿದಿರ್ಬೋದು, ಟಿಕೆಟ್ ಕಲೆಕ್ಷನ್ಸು, ಪ್ರತಿಯೊಂದು ಎಷ್ಟು ಚೆನ್ನಾಗಿ. ಬಹುಶಃ ಅದನ್ನೇನಾದ್ರು ಡಾಕ್ಯುಮೆಂಟ್ರಿ ಮಾಡಿದರೆ, 45 ನಿಮಿಷಗಳ ಕಾಲದ ಡಾಕ್ಯುಮೆಂಟ್ರಿ ಮಾಡಿದ್ರೆ, ನಾವು 90ರ ದಶಕದ ಕನ್ನಡ ಚಿತ್ರರಂಗ ಹೆಂಗಿತ್ತು, ಇವರ ಕೊಡುಗೆ ಏನಿತ್ತು ಅಂತ ಹೇಳಿ ನಾವು ಅದರಿಂದಲೇ ತಿಳ್ಕೊಬೋದಾಗಿತ್ತು. ಮತ್ತು ಕ್ರೇಜಿ ಬ್ರಹ್ಮ ಟೈಟಲ್ ಏನಕ್ಕೆ ಬಂದಿದ್ದು ಅಂತಂದರೆ, ಗಾಡ್ಸ್ ಮಸ್ಟ್ ಬಿ ಕ್ರೇಜಿ ಅಂತ ಒಂದು ಪದ ಇದೆ. ಯಾವಾಗ ಭಗವಂತನ ತಲೆ ಕೆಡುತ್ತೆ, ಅವನು ಈ ಯೂನಿವರ್ಸ್ ಸೃಷ್ಟಿ ಮಾಡ್ದ ಅಂತೇಳಿ, ಆ ಸಂದರ್ಭದಲ್ಲಿ ಬಹುಶಃ ಇವ್ರನ್ನೂ ಸೃಷ್ಟಿ ಮಾಡ್ದ ಅಂತೇಳಿ. ಯಾಕೆಂದರೆ ಇವ್ರಿಗಿರೋ ಕ್ರೇಜಿ ಐಡಿಯಾಗಳು ಬಹುಶಃ ನಾವು ಆಲೋಚನೆಗೆ ನಿಲ್ಕದ್ದು ಮತ್ತು ಅದನ್ನು ತೆರೆ ಮೇಲೆ ತರೋದು ಮತ್ತು ಅಕ್ಷರಗಳಲ್ಲಿ ಮೂಡಿಸೋದಿದೆಯಲ್ಲ, ಅದು ಭಾಳ ಕಷ್ಟ. ಮತ್ತು ಎರಡನೇದಾಗಿ ನಾನು ಹೇಳಲೇಬೇಕಾಗಿರೋ ವಿಷಯ ಏನು ಅಂತಂದರೆ, ಈಗ ಇದು ಸಕಾಲ ಅನಿಸುತ್ತೆ ಇದು ಪ್ರಸ್ತಾಪ ಮಾಡೋದಕ್ಕೆ. ಕಳೆದ 4-5 ದಿವಸಗಳಿಂದ ಒಂದು ಹಾಡಿನ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ನಮಗನ್ಸೋದು, ಈ ಥರ ಹಾಡುಗಳನ್ನ ಹಂಸಲೇಖ ಸರ್ ಸಾಕಷ್ಟು ಕೊಟ್ಟಿದ್ದಾರೆ, ಆಯಿತಾ. ಇಂಥ ಹಾಡುಗಳ ಹಿಂದೆ ಮುಂದೆ ಒಂದು ಪದ ಹತ್ಲ ಕಡೆ ಇತ್ಲ ಕಡೆ ಹೋಗಿದ್ರು ಕೂಡ ಇವರು ಸೆಳೆತನ ಜಾರಿಸಿದ್ದಾರೆ, ಅವರೆಲ್ಲ ತೊಟ್ಟಿಸಿದ್ದಾರೆ. ಆದರೆ ಅವರ ಪದಗಳು ಹೆಂಗಿರ್ತಾ ಇತ್ತು ಅಂತಂದ್ರೆ, ಎಲ್ಲೂ ಕೂಡ ನಿಮಗೆ ರಸಿಕತೆ ಮತ್ತೆ ಕಾಮದ ದಾಟಿ ಬರ್ತಾ ಇಲ್ಲ. ಮತ್ತು ರವಿಚಂದ್ರನ್ ಸರ್ ಒಂದು ಫ್ರೇಮು ಹತ್ಲ ಕಡೆ ಇತ್ಲ ಇಟ್ಟಿದ್ರೆ ಅದು ಬೇರೆ ಥರ ಆಗ್ಬಿಡ್ತಾ ಇತ್ತು, ಆಯ್ತಾ. ಸೊ ಅಲ್ಲ ಸರ್, ಡಾಕ್ಯುಮೆಂಟ್ ಯಾಕೆಂತಂದ್ರೆ, ಆಗಿನ ಕಾಲದ ಟಾಪ್ ಮೋಸ್ಟ್ ಹೀರೋಯಿನ್ಗಳು ಇವತ್ತು ಎದುರ್ತಾರೆ ಹೀರೋಗಳ ಜೊತೆ ಬರ್ಬೇಕು ಆಕ್ಟ್ ಮಾಡಕ್ಕೆ ಅಂತ. ಸಾರ್ ಜೊತೆ ಆಕ್ಟ್ ಮಾಡಬೇಕು ಅಂತೇಳಿ ಆಗಿನ ಕಾಲದ ಹೀರೋಯಿನ್ಗಳು ಅವ್ರ ಅಮ್ಮಂದ್ರು ಎಸ್ಪೆಷಲಿ ನಮ್ಮ ಮಗಳನ್ನ ತಗೊಳ್ಳಿ ಅಂತೇಳಿ ಇವ್ರು ಮನೆ ಬಾಗಿಲು ಬರ್ತಾ ಇದ್ರು.
ಅಂದರೆ ಅಷ್ಟು ಚೆನ್ನಾಗಿ ಹೆಣ್ಮಕ್ಳನ್ನ ಪೋರ್ಟ್ರೆ ಮಾಡ್ತಾ ಇದ್ರು. ಮತ್ತು ಅವ್ರ ಸಾಹಿತ್ಯ ಮತ್ತು ಸಂಗೀತ, ಅದಕ್ಕೆ ನಮ್ಮದು ಟ್ಯಾಗ್ ಲೈನ್ ಇರುತ್ತೆ, ವೇರ್ ಮ್ಯಾಜಿಕ್ ಮ್ಯೂಸಿಕ್ ಮೀನ್ಸ್ ಮ್ಯಾಜಿಕ್ ಅಂತೇಳಿ. ನನಗೆ ಇನ್ನೊಂದು ಭಾಳ ಖುಷಿ ಅನ್ಸೋದಂತಂದರೆ ವ್ಯಾಲೆಂಟೈನ್ಸ್ ಡೇ ದಿವಸ ನಾವು ಮಾಡಬೇಕಿತ್ತು, ಫೆಬ್ರವರಿ 14. ಯಾಕೆಂದರೆ ಪ್ರೀತಿಗೆ ಹೊಸ ಭಾಷ್ಯ ಬರೆದ ಜೋಡಿ ಮಾಡಿದ್ರು ನೋಡಿದ್ರು. ಸಾಕಷ್ಟು ಕಾರಣಗಳಿಂದ ಆಗಿಲ್ಲ. ನಮ್ಗೆ ಇನ್ನೊಂದು ಒಳ್ಳೆ ಡೇಟ್ ಸಿಕ್ತು, ಯಾವುದಂದ್ರೆ ಮೇ 30. ಮೇ 30 ಯಾವುದು ಅಂದರೆ ರವಿ ಸರ್ದು ಅವತ್ತು ಹುಟ್ಟುಹಬ್ಬ. ಸೊ ಪ್ರೀತಿಗೆ ಹೊಸ ಬಣ್ಣ ಕಟ್ಕೊಟ್ಟ ರವಿ ಸರ್ನ ಜನ್ಮದಿನಕ್ಕೆ ನಾವು ಇಟ್ಸ್ ಎ ಟ್ರಿಬ್ಯೂಟ್ ಇಬ್ಬರಿಗೂ. ಅವ್ರು ಏನೇನು ಕೆಲಸವನ್ನು ಮಾಡಿದ್ರು ಅದನ್ನ ಮುಂದಿನ 50 ವರ್ಷಗಳ ಕಾಲ ನಾವು ಚಿರಸ್ಥಾಯಿಯಾಗಿ ಕನ್ನಡ ಜನತೆಗೆ, ಈಗ ನಮ್ಮ ಜನರೇಷನ್ ನಾವು ಸಿನಿಮಾಗಳು ನೋಡಿದ್ದೀವಿ, ಬಟ್ಟೆ ಹಾಕೊಂಡು ಟಿಕೆಟ್ ತಗೊಂಡು ನೋಡಿದ್ದೀವಿ. ಆಮೇಲೆ ಇನ್ನೊಂದು ಬಹುಶಃ ಹೇಳಲೇಬೇಕು, 90ರ ದಶಕದಲ್ಲಿ ಜನಸಂಖ್ಯೆ ಏನಾರ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಇವರಿಬ್ಬರಿಂದನೇ ಆಗಿರುತ್ತೆ. ಅಲ್ಲ, ಅದಕ್ಕೆ ಕಾರಣ ಇದೆ. ಯಾರು ಪ್ರೀತಿ ಪ್ರೇಮ ಮಾಡಬಾರ್ದು ಅಂದ್ಕೊಂಡಿದ್ರು ಒಂದು ಸಿನಿಮಾಗೆ ಹೋಗಿ ಬಂದರೆ ಇಂಟ್ರೊಡಕ್ಷನ್ ಮಾಡೋದು, ಆಯ್ತಾ? ಇದು ಒಂದು. ಎರಡನೇದು, ಮದುವೆಗೆ ಒಂದು ಮಗು ಸಾಕು ಅಂದ್ಕೊಂಡು ಸುಮ್ಮನಿದ್ದವರು ಸಿನಿಮಾ ನೋಡೋಕೆ ಬಂದ ತಕ್ಷಣ ಇವರಿಬ್ರು ಬಿಡ್ತಾ ಇರಲಿಲ್ಲ ಅವ್ರು. ಇದು ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ಮದುವೆ ಆಯಿತು, ಮಕ್ಕಳಾಯಿತು, ವೈರಾಗ್ಯ ಆಯಿತು, ಡೈವರ್ಸ್ಗೆ ಹೋಗ್ತೀವಿ ಅಂತಂದರೆ ಅಲ್ಲೂ ಬಿಡಲ್ಲ, ಮನೆ ದೇವರು. ತಪ್ಪಾಯಿತು, ಒಪ್ಕೊಂಡಿದ್ವಿ, ಮುಗಿಸಾಡ. ಸೊ ಹಾಗಾಗಿ ತಮಾಷೆಗೆ ಹೇಳಿದೆ, ಬಟ್ ಆದರೆ ಒಂದು ಪ್ರೀತಿನ, ಪ್ರೇಮವನ್ನು, ಒಂದು ಸಂಸಾರವನ್ನು ಒಂದು ಪೂರ್ಣವಾಗಿ ಒಂದು ಬಾಕ್ಸಲ್ಲಿ ಇಟ್ಟು ಮನರಂಜನೆ ರೂಪದಲ್ಲಿ ಕೊಡೋದು ಅಷ್ಟು ಸುಲಭ ಅಲ್ಲ. ಸೊ ನಮಗೆ ಭಾಳ ಖುಷಿ ಇದೆ. ಮೇ 30ನೇ ತಾರೀಕು ಇಡೀ ಭಾರತ ತಿರುಗಿ ನೋಡುವಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬಹುಶಃ ಕನ್ನಡ ಇತಿಹಾಸದಲ್ಲಿ ಹಿಂದೆಂದೂ ನಡೆಯದೇ ಇರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ದೇಶದ ನಾನಾ ಭಾಗಗಳಿಂದ ಸಾಕಷ್ಟು ಕಲಾವಿದರು ಬರ್ತಾ ಇದ್ದಾರೆ. 15 ಹಾಡುಗಳಿರ್ತವೆ, 5 ಸಾಂಗ್ಸ್ ಇರ್ತವೆ. ಸೆಟ್ಟು ಕೂಡ ಅಷ್ಟೇ, ರವಿ ಸರ್ ಅಷ್ಟು ಮ್ಯಾಚ್ ಮಾಡೋಕ್ಕಾಗದಿರೋ 100 ಜನಕ್ಕಿಂತ ಜಾಸ್ತಿ ಇರ್ತದೆ. ಹರಿಹರನ್ ಸಾರಿಂದ ಹಿಡಿದು ತುಂಬ ದೊಡ್ಡ ದೊಡ್ಡ ಸಿಂಗರ್ಸ್ ಬರ್ತಾರೆ, ಡೋಂಟ್ ವಾಂಟ್ ಟು ರಿವೀಲ್. ಆಮೇಲೆ ಸ್ಟೇಜು ಅಷ್ಟೇ, ಅಲ್ಲಿ ಜೀಪ್ ಬರುತ್ತೆ, ಕುದುರೆ ಬರುತ್ತೆ, ಬೈಕ್ ಬರುತ್ತೆ, ಹೀರೋಯಿನ್ಗಳು ಬರ್ತಾರೆ, ಆಯ್ತಾ? ಸೊ ಹಾಗಾಗಿ ಮೇ 30 ಐ ಥಿಂಕ್ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. ಇವ್ರು ನಿಂತ್ಕೊಂಡು ನಾವೊಂದು ಹೊಸ ಇತಿಹಾಸ ಸೃಷ್ಟಿ ಮಾಡಬೇಕು ಅಂತ ನಾವು ಅನ್ಕೊಂಡಿದ್ದೀವಿ. ಅವ್ರ ಬ್ಲೆಸ್ಸಿಂಗ್ಸ್ ಇದೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು. ಇಷ್ಟು ವರ್ಷ ನಾನು ಬೆನಿಟ್ಕೊಂಡಿದ್ದೆ, ಈಗ ಮೈಕ್ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಜೊತೆ ದಯವಿಟ್ಟು ನನ್ನನ್ನು ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಸೋತ್ ಹೋಗಿರೋಂಥವ್ರು, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಇದ್ದಂಥವ್ರು ಕೂಡ ವಾಪಸ್ ಫಿನಿಕ್ಸ್ನಂತೆ ಎದ್ದು ಬಂದಂತಹ ಇತಿಹಾಸವಿದೆ ಅವರ ಹಾಡುಗಳಿಗೆ. ಸೊ ಈಗ ಹೇಗನ್ಸುತ್ತೆ ಅವರ ಹಾಡಿನ ವೈಭವಕ್ಕೆ? ನಾವೆಲ್ಲರೂ ಇಷ್ಟು ಕಾತರರಾಗಿ ಕಾಯ್ತಾ ಇದ್ವಿ. ಈ ಒಂದು ಜೋಡಿ ಒಂದಾಗಬೇಕು ಅಂತ ಇಷ್ಟು ದಶಕಗಳ ಕನಸು ಒಂದಾಗಿತ್ತು. ಸೊ ಒಂದಾಗಿ ಆಗದೆ ಈ ಕ್ಷಣದಲ್ಲಿ ನಾದಬ್ರಹ್ಮ ಐಕಾನ್ 5ನೆಯ ಮಾತನ್ನ ಕೇಳುವ ಸಮಯ. ಹಂಸಲೇಖ ಸರ್. ಸರ್, ನೀವು ಮೊದಲು, ನಾನು ನಿಮ್ಮ ಹೆಗಲು, ಅದೇ ಚರಿತ್ರೆ. ಓಕೆ, ಪೂಜ್ಯ ಕರ್ನಾಟಕವೇ, ಪೂಜ್ಯ ಕನ್ನಡಿಗರೇ, ನನ್ನ ಅಕ್ಕರೆಯ ಮಾಧ್ಯಮದ ಬಂಧುಗಳೇ, ಅಭಿಮಾನಿಗಳೇ, ಇದೊಂದು ನಾಡು ಬಯಸಿದ ಕಾರ್ಯಕ್ರಮ. ನಾನು ಈ ಸಭೆಗೆ ಒಳಗೆ ಬಂದ ಕೂಡಲೇ ನಾವು ಬದುಕಿದ್ದೆಲ್ಲ ಮಾಧ್ಯಮದವ್ರ ಜೊತೆಯಲ್ಲೇ, ಮಾಧ್ಯಮದವ್ರ ಜೊತೆಯಲ್ಲೇ. ನನ್ನನ್ನು ಡಾರ್ಲಿಂಗ್ ಆಫ್ ದಿ ಪ್ರೆಸ್ ಅಂತ ಕರೀತಾ ಇದ್ರು. ನಾನು ಬಂದ ಕೂಡಲೇ ನನ್ನ ಪ್ರಿಯ ಮಿತ್ರ ವಾಸು ಅವ್ರನ್ನ ಭೇಟಿ ಮಾಡಿ ನಮಸ್ಕಾರ ಹೇಳಿದ್ರೆ, ಈ ಕಾರ್ಯಕ್ರಮ 10 ವರ್ಷಗಳಿಂದಲೇ ಆಗಬೇಕಿತ್ತು ಅಂದರು. ಅಲ್ಲಿಂದ ಈ ಕಡೆ ಬಂದೆ. ನನ್ನ ಇನ್ನೊಬ್ಬ ಪತ್ರಕರ್ತ ಮಿತ್ರ ಶರಣೈ ಅವ್ರು ನನ್ನ ಒಪ್ಕೊಂಡು ಈ ಕಾರ್ಯಕ್ರಮ 15 ವರ್ಷದಿಂದಲೇ ಆಗಬೇಕಿತ್ತು ಅಂದರು. ಅಂದರೆ ಇದೊಂದು ಬಹು ನಿರೀಕ್ಷಿತ ಕಾರ್ಯಕ್ರಮ. ಸುಮಾರು 15 ವರ್ಷಗಳಿಂದಲೂ ನೀವಿಬ್ಬರು ಯಾಕೆ ಸಿನಿಮಾ ಮಾಡಲ್ಲ, ನೀವಿಬ್ಬರು ಯಾಕೆ ಒಂದಾಗಲ್ಲ,
ಇದೇ ಪ್ರಶ್ನೆಗಳು ಕೇಳ್ತಾನೆ ಇದ್ರು. ಈಗ ಸಿನಿಮಾದಲ್ಲೇ ಬರಬೇಕೇನು, ವೇದಿಕೆ ಮೇಲೆ ಬರ್ತೀವಿ, ವೇದಿಕೆ ಮೇಲೆ ಇಬ್ಬರು ಒಟ್ಟಾಗಿ ನಿಲ್ತೀವಿ, ಒಟ್ಟಾಗಿ ನಾವು ಮಾಡಿದ ಕೆಲಸಗಳನ್ನು ನೆನೆಸ್ಕೋತೀವಿ, ಅದರಲ್ಲಿರುವ ರಸಾಂಶಗಳನ್ನೆಲ್ಲ ಜನಕ್ಕೆ ಒಪ್ಪಿಸ್ತೀವಿ ಮತ್ತು ಆ ನೆನಪಿನ ದೋಣಿಯಲ್ಲಿ ಕನ್ನಡದ ಅಭಿಮಾನಿಗಳನ್ನ ತೇಲಿಸುವಂಥ ಕೆಲಸ. ಈ ಕೆಲಸವನ್ನು ಯಾರು ಕನಸ್ಕೊಂಡ್ರು ಅಂದರೆ ವಿನಯ್ಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಯಾಕೆಂದರೆ ಸಾಂಸ್ಕೃತಿಕವಾಗಿ ಯಾವುದಾದ್ರೂ ಒಂದು ಘಟನೆ ಒಂದು ನಾಡಿನಲ್ಲಿ ಸಂಭವಿಸ್ತಾ ಇರಬೇಕು. ಅದು ಒಂದು ಚಳವಳಿ ಆಗ್ಬೋದು, ಅಥವಾ ಒಂದು ಕ್ರಾಂತಿ ಆಗ್ಬೋದು, ಅಥವಾ ಒಂದು ಸಾಂಸ್ಕೃತಿಕ ಸಂಪನ್ನತೆ ಆಗ್ಬೋದು. ಅದು ನಡೀತಾ ಇದ್ರೇ ಸಮಾಜದ ಆರೋಗ್ಯ ನೆಟ್ಟಗಿರುತ್ತೆ. ಸೊ ಈ ಸಮಾಜದ ಆರೋಗ್ಯಕ್ಕೆ ನೀವು ಸಂಜೀವಿನಿಯಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಾವು ಅವರು ಮಾಡುವ ಕೆಲಸಕ್ಕೆ ಈ ನಾಡಿನಲ್ಲಿ ಯಾವತ್ತೂ ವಿರೋಧ ಇಲ್ಲ. ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಜನ ಪ್ರೀತಿಸ್ತಾರೆ ಅಂದರೆ ಅವರ ಬದುಕಿನಲ್ಲೂ ಪ್ರೀತಿ ಹುಟ್ಟುತ್ತೆ. ಅವರ ಬದುಕಿನ ಪ್ರೀತಿಗೆ ನಮ್ಮ ಸಂಗೀತ ಮತ್ತು ಇವರ ದೃಶ್ಯ ಸಹಾಯ ಮಾಡುತ್ತೆ. ಅಂತ ಒಳ್ಳೆಯ ಕೆಲಸವನ್ನು ವಿನಯ್ ಮಾಡಿದ್ದೀರಿ ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ನಮಗದು ಭಾಳ ಇಷ್ಟ ಆಯಿತು. ಸೊ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆದರೆ ನೀವು ಇಡೀ ಕರ್ನಾಟಕದಲ್ಲಿ ಇಂಥ ಒಂದು 5 ಕಾರ್ಯಕ್ರಮಗಳನ್ನು ಮಾಡಿ. ಎಲ್ಲ ಕಡೆ ಸ್ವಲ್ಪ ಆರೋಗ್ಯ ಕೆಟ್ಟಿದೆ, ಹಾಡು ಕೇಳಿ ಮಾತು ಕೇಳಿ ಆರೋಗ್ಯ ಸುಧಾರಿಸಲಿ. ಈ ಸಮಾಜ ಸ್ವಸ್ಥವಾಗಿರ್ಬೇಕಂದ್ರೆ ಸಂಗೀತ ಸಾಹಿತ್ಯ ಸುಭದ್ರವಾಗಿರ್ಬೇಕು ಅನ್ನೋ ನನ್ನ ನಂಬಿಕೆ. ಒಳ್ಳೆಯದಾಗಿ ಆಲ್ ದಿ ವೆರಿ ಬೆಸ್ಟ್. ಸರ್ ಏನು ಸರ್ ಬಗ್ಗೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಅನ್ಸೋದು ಯಾವಾಗ ಅಂದ್ರೆ ಕೆಲವು ಕಾಣುವ ಮಗುಗಳೆಲ್ಲ ಬಂದಾಗ. ತುಂಬಾ ದಿವಸದಿಂದ ಕೆಲವು ಮಕ್ಕಳು ಕಾಣಿಸ್ತಾ ಇರಲಿಲ್ಲ ಪ್ರೆಸ್ ಮೀಟ್ಗಳಲ್ಲಿ ಎಲ್ಲ. ಇವತ್ತು ಕೆಲವು ಜನ ಕಾಣ್ತಾ ಇದ್ದಾರೆ ಅಂದ್ರೆ ಅದು ಅವರಿಗೆ ನಮ್ಮನ್ನು ಭೇಟಿ ಮಾಡ್ಬೇಕು, ನಾವು ಇದ್ರು ಸೇರ್ಬೇಕು ಅನ್ನೋ ಸಂತೋಷಕ್ಕೆ ಸೇರಿದ ಗುಂಪು ಅನ್ನೋದು ಗೊತ್ತಾಗುತ್ತೆ. ಅದು ಫಸ್ಟ್ ತುಂಬಾ ಮುಖ್ಯ ಆಗೋದು. ಇವ್ರು ಹೇಳಿದ್ರು ಜನಸಂಖ್ಯೆ ನಮ್ಮಿಂದ ಜಾಸ್ತಿ ಆಯ್ತು ಅಂತ. ಅದಕ್ಕೆ ಇರ್ಬೇಕಂದ್ರೆ ಬೇಕಾಗಿತ್ತು ಕೂಡ, ಇಲ್ಲಾಂದ್ರೆ ಪಾಪ್ಯುಲೇಷನ್ ತುಂಬ್ಕೊಂಡ್ಬಿಟ್ರೋದೇ. ಜನಸಂಖ್ಯೆ ಜಾಸ್ತಿ ಆಗಲಿಲ್ಲ, ನಮ್ಮಿಂದ ಪ್ರೀತಿ ಸಂಖ್ಯೆ ಜಾಸ್ತಿ ಆಯಿತು. ಪ್ರೀತಿಸೋರು ಜಾಸ್ತಿ ಆದ್ರು, ಪ್ರೀತಿ ಇರಲಿಲ್ಲ. ಪ್ರೀತಿ ಚೆನ್ನಾಗ ಹಂಚಿದ್ವಿ, ನಾವೆಲ್ಲ ಕಡೆ ಪ್ರೀತಿ ಹಂಚಿದ್ವಿ. ಬಹುಶಃ ಈ ಜೋಡಿ ಏನಕ್ಕೆ ಈ ಕಾರ್ಯಕ್ರಮ ಬಂದ್ಬಿಟ್ಟು ನಾವು ಮಾಡಿರೋ ಹಾಡುಗಳನ್ನ ಹೇಳ್ಕೊಂಡು ಹೋಗೋದು, ಇಲ್ಲ ಹಾಡುಗಳನ್ನ ದೃಶ್ಯಗಳು ಎಲ್ಲ ಚಾನೆಲ್ಗಳು ಸಾಕಷ್ಟು ಬಂದ್ಬಿಡ್ತು. ಬಟ್ ಇದರಿಂದ ಅಡಗಿರೋ ಅನುಭವನ ಹಂಚ್ಕೋಬೇಕು. ಇವಾಗ ಇವಾಗ ಇಂಡಸ್ಟ್ರಿ ಕಳ್ಕೊತಾ ಇದೆಯೋ, ವಾಟ್ ಈಸ್ ದ ಇಂಡಸ್ಟ್ರಿ ಲೂಸಿಂಗ್ ಟುಡೇ, ಇವತ್ತೆಲ್ಲ ಏನು ಕಳ್ಕೊತಾ ಇದೆಯೋ 1986 ಇಂದ ನಾವು ಏನು ಮಾಡ್ಕೊಂಡ್ಬಂದು ಈ ಅನುಭವ ಅದು ಇವಾಗ ಜನಗಳ ಜೊತೆ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಹಂಚ್ಕೋಬೇಕಾಗಿರೋಂಥ ದಿವಸ ಬಂದಿದೆ. ಇವತ್ತು ಹೇಗೆ ಸಿನಿಮಾ ಮಾಡಿದ್ವಿ, ಹೇಗೆ ಹಾಡುಗಳು ಮಾಡಿದ್ವಿ, ಅದು ಹೇಗೆ ಸಕ್ಸಸ್ ಆಯಿತು, ಅದು ಎಲ್ಲಿ ರೀಚ್ ಆಯಿತು, ಅದು ಇವತ್ತು ಐ ಥಿಂಕ್ ದಟ್ ಪೋರ್ಷನ್ ಇಸ್ ಲೆಫ್ಟ್ ಓವರ್. ಈ ಕಾರ್ಯಕ್ರಮದಲ್ಲಿ ಹಾಡಿರುತ್ತೆ. ಹಾಡು 40 ವರ್ಷ ಆದ, ಇನ್ನು 80 ವರ್ಷ ಆದರೂ ಈ ಹಾಡುಗಳು ಹಾಗೇ ಇರುತ್ತೆ. ಎರಡನೇ ಕಾರಣ ಈ ಹಾಡುಗಳು ಸಕ್ಸಸ್ ಆಗೋದಕ್ಕೆ ಕಾರಣ ಏನಂದ್ರೆ ಆಡಿಯೋ ವಿಜುವಲ್ ನಮ್ಮಿಬ್ಬರು ಕಾಂಬಿನೇಷನ್ ಮಾತ್ರ ಸಿಂಕ್ ಆಗಿತ್ತು. ಅದಕ್ಕೆ ಅದು ಇವತ್ತು ಸಿಂಕ್ ಆಗೋದು ಇಲ್ಲ, ಸ್ವಿಂಕ್ ಆಗೋದು ಇಲ್ಲ ಈ ಹಾಡುಗಳು. ದಟ್ ಇಸ್ ವೈ ದಿಸ್ ಸಾಂಗ್ಸ್ ಆರ್ ಸಕ್ಸಸ್ಫುಲ್. ಯಾಕಂದ್ರೆ ನಮ್ಮ ಹಾಡುಗಳು ಕೇಳಿದ್ರೆ ಜನ BGM ಸಮೇತ ಹಾಡು ಹೇಳ್ತಾರೆ, ಬರೀ ಲೈನ್ಸ್ ಹೇಳ್ತಲ್ಲ, BGM ಸಮೇತ ಹಾಡು ಹೇಳ್ತಾರೆ. ದಟ್ ವಾಸ್ ದಿ ಕಾಂಬಿನೇಷನ್. ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ, ದಿಸ್ ಕಾಂಬಿನೇಷನ್ ಇಸ್ ನಾಟ್ ಎ ಫ್ರೆಂಡ್ಶಿಪ್ ಕಾಂಬಿನೇಷನ್, ಇಟ್ ವಾಸ್ ಎ ಚಾಲೆಂಜಿಂಗ್ ಕಾಂಪಿಟೇಷನ್ ಅಷ್ಟೇ. ನಾವಿಬ್ಬರು ಒಬ್ರಿಗೊಬ್ರು ಚಾಲೆಂಜ್ ಮಾಡ್ತಿದ್ವಿ. ನಾವು ಯಾವತ್ತು ಎಲ್ಲ ಕೈ ಹಾಕೊಂಡು ಬಾರಲ್ಲಿ ಕುಡ್ಕೊಂಡು ಇಲ್ಲೆಲ್ಲ ಕುತ್ಕೊಂಡು ಒಂದ್ ದಿವಸ ಮಾಡಿದವಲ್ಲ. ಮನೆಗೆ ಹೋಗ್ತಿದ್ವಿ, ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಿದ್ವಿ. ಕೆಲಸ ಆದ್ಮೇಲೆ ಅವ್ರು ಕೆಲಸ ಮಾಡ್ತಿದ್ರು, ನಾನು ನನ್ನ ಕೆಲಸ ಮಾಡ್ತಿದ್ದೆ. ಮತ್ತೆ ಚಾಲೆಂಜ್ ಇದ್ದಿದ್ದು ನಮಗೆ, ಇವ್ರು ಹೆಂಗ್ ಪಿಕ್ಚರೈಸ್ ಮಾಡ್ಕೊಂಡ್ ಬರ್ತಾರೆ ನೋಡೋಣ ಆಡು ಅಂತ. ಆಟ ದಟ್ ವಾಸ್ ದಿ ಚಾಲೆಂಜ್. ಎವ್ರಿ ಟೈಮ್ ನೀನ್ ಮಾಡ್ಕೊಡ್ತೀಯ, ನಾನು ಹೆಂಗ್ ಮಾಡ್ಕೊಂಡ್ ಬರ್ತೀನಿ ನೋಡು ಅಂತ. ದಿಸ್ ಚಾಲೆಂಜ್ ಇಸ್ ವಾಟ್ ಇಸ್ ಇಂಡಸ್ಟ್ರಿ ಬೇಕಾಗಿರೋದು ಇವತ್ತು. ಅದೇ ಒಬ್ರು ಟೆಕ್ನಿಷಿಯನ್, ಒಬ್ಬರಿಗಿಂತ ಒಬ್ಬ ನಿನ್ಗಿಂತ ನಾನು ಮಾಡ್ತೀನಿ, ನನ್ಗಿಂತ ನೀನ್ ಮಾಡುವಂತ ಯಾವತ್ತು ಚಾಲೆಂಜ್ ಉಟ್ಕೊಳ್ಳುತ್ತೋ ಪರದೆ ಕಿತ್ತೋಗುತ್ತೆ. ಅದು 86, 89 ಆಗಿದ್ದಂಥ ವಿಷಯಗಳು.
ಇವತ್ತು ದಟ್ ಇಸ್ ವಾಟ್ ಇಸ್ ನೀಡೆಡ್. ನನಗೆ ಈ ಕಾರ್ಯಕ್ರಮ ಇವ್ರು ಬಂದು ಕೇಳಿದಾಗಲ್ಲ, ಇದು ಸುಮಾರು ವರ್ಷದಿಂದ ಸುಮಾರು ಜನ ಕೇಳ್ತಾ ಇದ್ದಾರೆ. ಯೂಶಲ್ ಆಗಿ ನಮಗೆ ಈ ಪ್ರೀತಿಯಿಂದ ಹೃದಯ ಬಿರುಕು ಬಿಟ್ಟಾಗ ಸಂಭ್ರಮಿಸೋದ್ರೆ ಜಾಸ್ತಿ ಅಕ್ಕಪಕ್ಕ. ಫಸ್ಟ್ ಟೈಮ್ ನಮ್ಮ ಜೋಡಿ ಬಿರುಕು ಬೇಡ ಸೇರ್ಕೊಳ್ಳಿ ಅಂತ ಹೇಳಿದ್ರೆ ಜನ ಸೇರ್ಸೋದು ಇದೆ ಫಸ್ಟ್ ಲವ್ ಸ್ಟೋರಿ ಇರ್ಬೇಕು. ಯಾಕಂದ್ರೆ ಈ ಕೋಪ, ಈಗೋ, ಸಕ್ಸಸ್ ಇವೆಲ್ಲ ಕಾಂಬಿನೇಷನ್ ಬಂದಾಗ ಬಿರುಕು ಬೇಕು, ಅದು ಬರುತ್ತೆ, ಕಾರಣಗಳಿಂದ ಬರುತ್ತೆ. ಅದು ನಿನ್ನಿಂದ ಗೆದ್ದೋ ನನ್ನಿಂದ ಗೆದ್ದೋ ಅನ್ನೋ ಪರೀಕ್ಷೆ ಬರುತ್ತೆ. ಅದು ದಟ್ ಈಸ್ ವಾಟ್ ಎವ್ರಿಥಿಂಗ್, ದಟ್ ಇಸ್ ಲೈಫ್. ಅದು ಲೈಫ್ ನಮ್ದು ಭಾಗ. ಅದು ಬಂದಿದ್ರಿಂದ ಅದ್ರ ವ್ಯಾಲ್ಯೂ ಗೊತ್ತಾಗ್ತಾ ಇದೆ ಇವಾಗ. ಜೊತೆಲಿ ಇದ್ದಿದ್ರೆ ಇದನ್ನೆಲ್ಲ ಮಾಡ್ತಿದ್ವಿ ಅನ್ನೋ ವ್ಯಾಲ್ಯೂ ಗೊತ್ತಾಗ್ಬೇಕಾದ್ರೆ ಆ ಬಿರುಕು ಬೇಕಾಗಿತ್ತೇನೋ ಅಂತಾನು ಅನ್ಸುತ್ತೆ ಕೆಲವು ಸರಿ. ಓಕೆ, ಆಲ್ ಫಾರ್ ಗುಡ್ ಅನ್ಕೊಂಡೆ ಜೀವನ ಸಾಕ್ತಾ ಹೋಗೋದು ನಾವು ಯಾವಾಗ. ಟೈಮ್ ಪಾಸಸ್ ಬಟ್ ಮೆಮೊರೀಸ್ ಡೋಂಟ್ ಪಾಸ್. ಅದ್ರಲ್ಲಿ ಈ ಮೆಮೊರೀಸ್ ಅಂತೂ ನಾವು ಯಾರು ಮರೆಯಕ್ಕೆ ಆಗೋದೇ ಇಲ್ಲ. ಈ ಮೆಲಕು ಇವತ್ತಿಗೂ ಎಲ್ಲೋದ್ರು ಕೂಡ, ಇವತ್ತಿಗೂ ನೀವು ರೀಲ್ಸ್ ಅಲ್ಲಾಗ್ಲಿ ಯಾವುದಾಗ್ಲಿ ನಮ್ಮ ಇಬ್ಬರು ಕಾಂಬಿನೇಷನ್ ಆಡ್ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಮಾರ್ಕೆಟ್. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್. ಬೆಸ್ಟ್ ಲವರ್ಸು, ಬೆಸ್ಟ್ ಫ್ರೆಂಡ್ಸ್. ನಾವು ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಪರದೆ ಮೇಲೆ ಬಹುಶಃ ಒಂದು 40 ವರ್ಷದಿಂದ, ಇವತ್ತು ನಾನು ಬರೀತೀನಿ ಎಲ್ಲ ಓಕೆ, ಬಟ್ 40 ವರ್ಷದಿಂದ ನನಗೇನು ಗೊತ್ತೇ ಇರಲಿಲ್ಲ. ನನಗೆ ಇವ್ರು ಬರ್ಕೊಟ್ಟಾಗಲೇ ಗೊತ್ತಾಗಿದ್ದು ಇದನ್ನ ಹಿಂಗ್ ತೆಗಿಬೇಕು, ಅದನ್ನ ಹಂಗ್ ಪಿಕ್ಚರೈಸ್ ಮಾಡ್ಬೇಕು ಅಂತ. ಸೊ ಅವರು ನೋಡಿದ್ರು ರವಿಚಂದ್ರನ್ನ, ಆ ಕ್ರೇಜಿ ಸ್ಟಾರ್ನಲ್ಲಿ ತಂದು ನಿಲ್ಸಿದ್ದು, ಅದಕ್ಕೆ ಭಾವನೆ ಕೊಟ್ಟಿದ್ದೆಲ್ಲ ಕೊಟ್ಟಿದ್ದು ಇವರೇ. ನನಗೆ ಇವ್ರು ಬರವಣಿಗೆ ಚೆನ್ನಾಗಿ ಪ್ರೀತಿ ಮಾಡಿದ್ದಾರೆ ಇವರು. ನಾನು ಏನು ಅದನ್ನ ಸ್ಟೇಜ್ ಮೇಲೆ ನಾನು ತೋರಿಸಿದ್ದೀನಿ. ನಾನು ಹೇಳಿದ್ದೀನಿ, ಎಷ್ಟೋ ಸರಿ ಹೇಳಿದ್ದೀನಿ, ಈ ಕಂಪೋಸ್ಟ್ ಐ ಪೋಸ್ಟ್, ಅದೇ ನಿಜ. ಡನ್ ದಿಸ್. ಅದ್ರಲ್ಲಿ ಎರಡನೇ ಮಾತಿಲ್ಲ. ಸಿನಿಮಾ ಮಾಡದೇ ಇರ್ಬೋದು ನಾವು, ಬಟ್ ನಮ್ಮ ಸ್ನೇಹ ಯಾವತ್ತೂ ಜಗಳ ಆಡಿಲ್ಲ ನಾವು. ಇವತ್ತು ನನಗೆ ಗೊತ್ತಿರೋ ಪ್ರಕಾರ ನಾನು ಇವರು ಕೂತೆಲ್ಲೂ ಜಗಳ ಆಡಿಲ್ಲ. ಯಾವತ್ತು ಕೂತರು ವಿ ಹ್ಯಾವ್ ನೆವರ್ ಫಾಟ್ ಈಚ್ ಅದರ್. ರೀಸನ್ಸ್ ಡಿಸ್ಟೆನ್ಸ್ ಕ್ರಿಯೇಟ್ ಆಯಿತು, ಅದು ಬೇರೆ ವಿಷಯ ಅದು. ಬಟ್ ನಾವು ಜಗಳ ಆಡಿಲ್ಲ. ಆದ್ರೆ ಇವತ್ತು ಸಿಕ್ಕಿದ್ರು ಕೂಡ ನಾನೇನಾದ್ರೆ ಜಾಸ್ತಿ ನಗ್ತೀನಂದ್ರೆ ಅದು ಇವ್ರ ಜೊತೆ ಮಾತ್ರ. ಆ ನಗುನೇ ಇವತ್ತು ಇಷ್ಟು ದಿವಸ ನಮ್ಮನ್ನು ಕರ್ಕೊಂಡ್ಬಂದಿದೆ. ಆ ನಗು ಇಷ್ಟು ದೂರ ಕರ್ಕೊಂಡ್ಬಂದಿದೆ. ಆ ನಗುವಿಂದನೇ ನಾವು ಅಷ್ಟು ಸಿನಿಮಾ ಮಾಡಿದ್ವಿ ನಾವು. ಯಾಕಂದ್ರೆ ನಾವು ಸೋತಾಗ್ಲು ಗೆದ್ದಾಗ್ಲು ನಾವು ಯಾವತ್ತು ಸಕ್ಸಸ್ನ ತಲೆ ಮೇಲೆ ಹಾಕೊಂಡು ಮೆರಿಲೂ ಇಲ್ಲ, ಫೇಲ್ಯೂರ್ನ ಎಲ್ಲಿ ಮೇಲೆ ಬಿಟ್ಟಾಗ್ಲೂ ಇಲ್ಲ. ನಾವು ಎರಡೂ ಜೊತೆಲೆ ಈಕ್ವಲ್ ಆಗಿ ತಗೊಂಡು ಓಡಾಡಿದ್ವಿ, ಹುಡುಕಾಡಿದ್ವಿ. ಇನ್ನೆಷ್ಟು ಇದು ಹಿಂಗಾಗಿದೆ, ಹಿಂಗ್ ಮಾಡ್ಬೇಕು, ಅದನ್ನ ಹಂಗ್ ಮಾಡ್ಬೇಕು. ಪ್ರತಿ ದಿವಸ ಡಿಸ್ಕಷನ್. ಒಂದು ಚಾಲೆಂಜ್ ಇಟ್ಕೊಳ್ಳೋದು ಯಾವಾಗಂದ್ರೆ, ಇವಾಗ ಹೋಗಿ ನಂಗೆ ಹಿಂಗೆ ಬೇಕು ಅಂದ್ರೆ ಅವ್ರು ಹಠ ಹಿಡಿದು ಬರೆಯೋದು ಬೇಕು. ಅವ್ರೆಲ್ಲ ಕೇಳಿದ್ರೆ ನಾನು ಬರೀಬೇಕು ಅಂತ ಕೂತ್ಕೊಂಡ್ಬಿಡೋದು. ಇವತ್ತು ಒಂದ್ ಲೈನ್ ಪಲ್ಲವಿ ಬರ್ಬಿಟ್ರೆ ಎರಡನೇ ಲೈನ್ ಬಿಟ್ಬಿಡ್ತಾರೆ, ಆಗದಿನ ಅಂತ ಬಿಟ್ಬಿಡ್ತಾರೆ. ಇವ್ರು ಹಾಕಲ್ಲ, ಇವ್ರು ಅನ್ಕಲ್ಲ. ಇವರು ನನಗೆ ಗೊತ್ತಿರೋ ಪ್ರಕಾರ ಒಂದು ಸೋನೆ ಸೋನೆ ಸಾಂಗು ಇವರು ಫಸ್ಟ್ ಪಲ್ಲವಿ ಬರ್ದಿದ್ದೆ, ಸೋನೆ ಸೋನೆ ಅಂತ ಸಾಂಗ್ ಪಲ್ಲವಿ ಬರ್ತಿದ್ರು. ನಾನು ಇದೇನು ರಾಜು ಆದ್ರೆ ಅವಾಗ ನಮಗೆ ಅವ್ರಿಗೆ ಸ್ವಲ್ಪ ಚಿಕ್ಕ ಬೆಂಕಿ ಶುರು ಆಗಿತ್ತು, ಕಿಡಿಕಾಗ್ತಾ ಇತ್ತು. ಇವ್ರು ನಾನು ಒಪ್ಲಿಲ್ಲ ಅಂದ್ರೆ ಇವ್ರು ಎಲ್ಲಕ್ಕೂ ಇವ್ರು ಒಪ್ತಿಲ್ಲ ಅಂತ ಅವರು. ನಾನು ಹಿಂದಿ ಸಾಂಗ್ ತರ ಇದ್ದಾರೆ, ಸೋನೆ ಸೋನೆ ಬೇಡ ಬೇರೆ ಬರೀರಿ ಅಂದ್ರೆ ಹತ್ತತ್ರ 40 ಪಲ್ಲವಿ ಬರೆದ್ರು. ವಿತಿನ್ ಒಂದು 1 hour ಇರ್ಬೋದು ಅಷ್ಟೇ. 40 ಪಲ್ಲವಿ ತೆಗೆದು ಬಿಸಾಕ್ತಾ ಇದ್ದಾರೆ, ಹಿಂಗೆ ತಗೊಳ್ಳಿ ಅಂತ. ನಾನು ಕೊನೆಗೆ ಇಲ್ಲ, ಸೋನೆ ಸೋನೆನೇ ಚೆನ್ನಾಗಿದೆ ಯಾವುದು ಫಸ್ಟ್ ಪಲ್ಲವಿ ಅಂದ್ರೆ ಅಷ್ಟು ಕೊಟ್ಟರು. ಇದು ಇಲ್ಲಿಗೆ ಮುಗಿದ್ರೆ ಅವ್ರು ನನ್ನ ಕೋಪಿಸ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಅಲ್ಲಾದ್ಮೇಲೆ ಅವ್ರು ಒಂದು ಲೈನ್ ಹೇಳ್ತಾರೆ, ನಿಮ್ಮಿಂದ ನನಗೆ 40 ಪಲ್ಲವಿ ಎಕ್ಸ್ಟ್ರಾ ಸಿಕ್ತು ಸರ್, ಬೇರೆ ಪಿಕ್ಚರ್ ಕೆಲಸ ಸಿಕ್ತು ನನಗೆ. ಅದೇ ಅಲ್ವಾ, ದಟ್ ಈಸ್ ಅವರ್ ಫ್ರೆಂಡ್ಶಿಪ್ ಲೀವ್ಡ್ ಫಾರ್ ಸಚ್ ಎ ಲಾಂಗ್ ಟೈಮ್. ನಮ್ಮ ಸ್ನೇಹ ಪರದೆ ಮೇಲೆ ಕಾಣಿಸುತ್ತೆ, ನಾವು ಮಾಡೋ ಕೆಲಸದಲ್ಲಿ ಕಾಣಿಸುತ್ತೆ. ಯಾವುದೇ ವರ್ಕ್ ಆಗಲಿ, ಇಟ್ ಶುಡ್ ಬಿ ಸೀನ್ ಥ್ರೂ ವರ್ಕ್. ಹೆಗಲ ಮೇಲೆ ಕೈ ಹಾಕೊಂಡು ಬಾರ ಕೂತ್ರೆ ಸ್ನೇಹ ಅಲ್ಲ, ಅವ್ರು ಪರದೆ ಮೇಲೆ ಕಾಣಿಸ್ಬೇಕು. ಆ ಪರದೆ ಮೇಲೆ ನಾವು ಬೆರೆತಿದ್ದೀವಿ, ನಾವು ಕೊಟ್ಟಿದ್ದೀವಿ. ಆ ಸ್ನೇಹ ಪ್ರೀತಿಗೆ ಯಾವತ್ತೂ ಅದಕ್ಕೆ ಕಲ್ಮಶ ಇಲ್ಲವೇ ಇಲ್ಲ. ಅದಕ್ಕೆ ಆ ಥರ ಕೆಲಸ ಮಾಡಿದ್ದೀವಿ. ಮನಸ್ಫೂರ್ತಿಯಾಗಿ ಕೆಲಸ ಮಾಡೋದು ಅಂದ್ರೆ ನಮ್ಮ ಪಿಕ್ಚರ್ಸ್ ಒಂದೇ ನಾವು ಕೆಲಸ ಮಾಡೋದು. ವಾದಿಸ್ಬಿಟ್ಟು ಆವಾಗ ಆಡ್ಕೊಂಡಿದ್ದ ಪಿಕ್ಚರ್ ಒಂದೇ ಒಂದು ದಿವಸ ವರ್ಕಲ್ಲಿ ನಾವು ಯಾವತ್ತು ಮೋಸ ಮಾಡಿಲ್ಲ. ವರ್ಕಿಗೆ ಯಾವತ್ತು ನಾವು ಇಬ್ರು ಸೇರ್ಕೊಂಡಾಗ ಅದ್ರ ಹಬ್ಬ ಮಾಡಿದ್ದೀವಿ, ನಾವು ಸಂಭ್ರಮ ಮಾಡಿದ್ದೀವಿ ನಾವು. ಬಟ್ ನಾವು ಯಾವತ್ತು ಅದನ್ನ ಬೀದಿ ಬಂದು ಯಾವತ್ತು ಮಾಡಿಲ್ಲ, ಏನೋ ರಂಪಾಟ ಮಾಡಿಲ್ಲ ನಾವು. ಬಟ್ ಇವಾಗ ಬೀದಿಯಲ್ಲಿ ರಂಪಾಟ ಮಾಡುವಂತ ದಿವಸ ಬಂದಿದೆ. ಇವಾಗ ಎಲ್ಲ ಸೇರಬೇಕು ಸ್ಟೇಜಲ್ಲಿ. ಅಲ್ಲಿ ಹೇಳ್ಬೇಕಾಗಿರೋದು ದಿ ಎಕ್ಸ್ಪೀರಿಯನ್ಸ್ ಆಫ್ ಮೇಕಿಂಗ್ ದಿಸ್ ಫಿಲಿಮ್ಸ್, ಅದು ಬೇಕು ಜನಕ್ಕೆ. ಸಿನಿಮಾ ಇಂಡಸ್ಟ್ರಿ ಅವ್ರಿಗೂ ಬೇಕು. ಇವಾಗ ಆ ಪ್ರೋಸೆಸ್ ಆಫ್ ಮೇಕಿಂಗ್ ಸಿನಿಮಾ ಮರ್ತೋಗಿದೆ. ಇವತ್ತು 2 ಲೈನ್ ಸಿಕ್ಕರೆ ಹಾಡು ಮಾಡ್ಬೋದು ಅನ್ಕೋತಾರೆ. ಅಲ್ಲ, 2 ಲೈನಿಂದ ಹಾಡು ಆಗೋದಿಲ್ಲ. ಅದು ಮೆಲೋಡಿ ಆಗಬೇಕು, ಅದು ಕತೆ ಬರೀಬೇಕು, ಅದು ಸಾಕಷ್ಟು ಕೆಲಸಗಳಿದೆ. ಇವತ್ತು ಮೂವತ್ತರ ಕೀಬೋರ್ಡ್ ಕೂತ್ಕೊಂಡು ಒಂದು ಹಾಡು ಮೆಲೋಡಿ ಬಂದ್ರೆ ಯಾವೊಂದು 2 ಪದ ಸಿಕ್ಕರೆ ಈ ಪದ ಇಟ್ಟಾಗೋಗುತ್ತೆ ಅನ್ಬಿಟ್ಟು ಸಾಂಗ್ ಮಾಡೋ ದಿವಸ ಬಂದ್ಬಿಟ್ಟಿದೆ ಇವತ್ತು. ಐ ಥಿಂಕ್ ದ ಇಂಡಸ್ಟ್ರಿ ಅಷ್ಟು ರಿವೈವ್ ಬ್ಯಾಕ್. ಆ ಕಾರ್ಯಕ್ರಮ
ನಾವಿಬ್ರು ಸೇರಿದಾಗ ಆಗಬೇಕು ಅನ್ನೋದು ನನ್ನ ಆಸೆ. ಆಗ ಹಾಡುಗಳು ಸಾಕಷ್ಟು ಮೇಲೆ ಆಗ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಿಂದ ಹಿಡಿದು ಇವತ್ತು ಅದೇ ನಡೀತಾ ಇದೆ. ಬಟ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡುವಂಥ ದಿವಸಗಳು ಬಂದಿದೆ. ಈ 75, ನಾನು 65, 40 ವರ್ಷ ಆಯಿತು. ಇದೇ ಮೇ 30ಕ್ಕೆ ಪ್ರೇಮಲತಾ 86 ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ಈ 2026ಗೆ ಬಂದಿದೆ. ಎಲ್ಲ ಗಳಿಕೆ ಅಲ್ಲಿಗೆ ಬಂದು ಸೇರಿದೆ. ಇದು ಫಸ್ಟ್ ಆಫ್ ಆಲ್ ಬರ್ತ್ಡೇ ಮಾಡ್ತೀನಿ ಅಂತ ಹೇಳಿರಲಿಲ್ಲ, ಇದು ಶೋ ಮಾಡ್ತೀನಿ ಶುರು ಆಗಿದ್ದು ಕೊನೆಗೆ ಅದು ಬರ್ತ್ಡೇ ಸಿಂಕ್ ಆಯ್ತು. ಅದು ಫಸ್ಟೇ ಬರ್ತಡೇ ಅಂತ ಬಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಕೇಳ್ತಿದ್ದೆ ನಾನು. ಈಗ ಅದು ಕೇಳೋದಿಲ್ಲ, ಹಂಗೆ ಲಾಕ್ ಆಗೋದೆ ನಾನೀಗ. ಅದು ಇನ್ನೂ ಇದಾದ್ಮೇಲೆ ಮುಂದಕ್ಕೆ ಹೋದಾಗ ಕೇಳ್ತೀನಿ. ಬಟ್ ಒಂದು ಪ್ರಾಮಿಸ್ ಅಂತ ಮಾಡಿದ್ದಾರೆ ಅವರು, ಇದನ್ನು ತಗೊಂಡು ವಿಲ್ ಆಲ್ ಓವರ್ ಕರ್ನಾಟಕ ಅಂತ ಹೇಳಿದ್ರು. ಅಬ್ರಾಡ್ ಹೋಗ್ಬೇಕು ಅಂದ್ರು. ಫಸ್ಟ್ ಕರ್ನಾಟಕ ಮುಟ್ರಿ ಎಲ್ಲ ಕಡೆ, ಆಮೇಲೆ ಇರಾನ್ಗೆ ಹೋಗೋಣ ಬೇಕಾದ್ರೆ. ಪ್ರೀತಿಯಿಂದ ವಾರ್ನ ನಿಲ್ಸಲ್ಲ, ನಮ್ಮ ಪ್ರೀತಿಯಿಂದ ವಾರ್ನ ನಿಲ್ಸಲ್ಲ. ಲೆಟ್ ಅವರ್ ಸಾಂಗ್ಸ್ ಪ್ಲೇ ದೇರ್, ಸ್ಟಾಪ್ ದಿ ವಾರ್ ಅಷ್ಟೇ. ಅಂತ ಕೆಲ್ಸ್ಕೊಡ್ಬೇಕಾದ್ರೆ ಮಾಡೋಣ. ನಮ್ಮ ಸಾಂಗ್ಸ್ ಕೇಳಿದ್ರೆ ನೀವ್ ಹೇಳಿದಾಗ ಜನಸಂಖ್ಯೆ ಜಾಸ್ತಿ ಆಗಿದ್ದೆಲ್ಲ ರೀ, ಪ್ರೀತಿ ಜಾಸ್ತಿ ಆಯ್ತು, ಕುಟುಂಬಗಳಲ್ಲಿ ಸ್ನೇಹ ಜಾಸ್ತಿ ಆಯ್ತು. ಪುಟ್ಟಂಚ ಇರ್ಬೋದು, ಸಿಪಾಯಿ ಇರ್ಬೋದು, ಪ್ರೇಮಲೋಕ ಇರ್ಬೋದು, ಹಳ್ಳಿ ಮೇಸ್ಟ್ ಇರ್ಬೋದು, ಯಾವುದೇ ಆದರೂ ಕೂಡ ಫ್ಯಾಮಿಲಿ ಒಳಗೆ ಒಂದು ನಂಟು ಕ್ರಿಯೇಟ್ ಮಾಡ್ತಾರೆ. ವಿ ವರ್ ನಾಟ್ ವಲ್ಗರ್. ದಟ್ ಈಸ್ ದ ಡಿಫರೆನ್ಸ್. ತುಂಟುತನ ಇಲ್ಲದೆ ಸಿನಿಮಾ ಮಾಡೋದು ಆಗೋದಿಲ್ಲ. ತುಂಟುತನ ಬೇಕು, ಮಧ್ಯೆ ಜೀವನದಲ್ಲಿ ತುಂಟುತನ ಬೇಕು. ಒಂದೊಂದ್ಸರಿ ಅದು ಎಲೆ ನೀರುತ್ತೆ, ಅದು ಕೂಡ ಸಹಿಸ್ಕೋಬೇಕಲ್ಲ, ಪಾರ್ಟ್ ಆಫ್ ಲೈಫ್. ಸಿನಿಮಾದಲ್ಲಿ ಏನೋ ಒಂದು ಆಸೆ ಇಟ್ಕೊಂಡೆಲ್ಲ ಪ್ರತಿಯೊಬ್ಬರು ಏನೋ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ. ಅದ್ರಲ್ಲಿ ದಾರಿ ತಪ್ಪೋದು ಉಂಟು, ಕ್ಷಮೆನೂ ಉಂಟು. ಅದ್ರ ಜೊತೆ ಕ್ಷಮೆನೂ ಬರುತ್ತೆ, ಕ್ಷಮೆ ಕೊಟ್ಟು ಹೋಗ್ತಾ ಇರ್ತೀವಿ ಮುಂದಕ್ಕೆ. ಬಟ್ ಎಲ್ಲ ಒಂದು ಆಸೆ ಫೈನಲ್ ಆಗಿ ಬೈಕ್ ಪರ್ದೆ ಮೇಲೆ ಏನ್ ಕೊಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಲೆಟ್ ಅಸ್ ಆಲ್ ವೇಟ್ ಫಾರ್ ದಟ್ ಗುಡ್ ಡೇಸ್ ಬ್ಯಾಕ್ ಆಗಿ. ಶೇರ್ ಮಾಡ್ಕೊಳ್ಳುವಂತ ಆ ಒಂದು ಸುವರ್ಣ ಕ್ಷಣಗಳನ್ನ ನಾವು ಕಣ್ತುಂಬಿಸ್ಕೊಳ್ಳೋಣ. ಅದ್ಭುತವಾದಂತಹ ಮ್ಯೂಸಿಷಿಯನ್ಸ್ ಇರ್ತಾರೆ, ಸಿಂಗರ್ಸ್ ಇರ್ತಾರೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂತಹ ಕಾರ್ಯಕ್ರಮ ಆಗಲಿದೆ. ಕ್ರೇಜಿ ಬ್ರಹ್ಮ. ಸೊ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ನನ್ಮೆಯ ಮಾಧ್ಯಮ ಮಿತ್ರರಿಗೆ ವಿಶೇಷವಾದ ಧನ್ಯವಾದಗಳು ಎಂದೆನ್ನುತ್ತಾ, ಹಾಗೆ ಅಭಿಮಾನಿ ಬಳಗ ಕೂಡ ಬಂದಿದೆ, ತಮಗೂ ವಿಶೇಷವಾದ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್, ಹಾಗೆ ನಾದಬ್ರಹ್ಮ ಹಂಸರೇಖಾ ಸರ್, ಅವ್ರಿಗೂ ಧನ್ಯವಾದಗಳು. ಈಗ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತ ರೇಸ್ ಮಾಡ್ಬೋದು, ಪ್ರಶ್ನೆಗಳನ್ನ ಕೇಳ್ಬೋದು ಮಾಧ್ಯಮ ಮಿತ್ರರು, ಕ್ವೆಶನ್ಸ್ಗಳನ್ನ ಕೇಳ್ಬೋದು. ರವಿ ಸರ್, ಈಗಾಗಲೇ ವೇದಿಕೆ ಮೇಲೆ ಒಟ್ಟಿಗೆ ಇದ್ದೀವಿ ಅಂತ ಹೇಳಿದ್ರೆ, ಮುಂದಿನ ಸಿನಿಮಾಗಳಲ್ಲಿ ಇಬ್ಬರು ಒಟ್ಟಿಗೆ ಆ ಒಂದು ಸಂಗೀತದ ಜಲಕ್ಕೂ ನಿಮ್ಮ ಅಭಿನಯದ ಜಲಕ್ಕೂ ನೋಡ್ಬೋದಾ ಅಂತ? ಗೊತ್ತಿಲ್ಲ ಕಣ, ಈಗ ಅವರು ಡೈರೆಕ್ಟರ್ ಆಗಿದ್ದಾರೆ ಕಣ. ಓಕೆ ಅಂತ ಸಿನಿಮಾ ಮಾಡಿದ್ದಾರೆ, ಅದ್ರಲ್ಲಿ ಆ್ಯಕ್ಟಿಂಗ್ ಕೊಡ್ತಾರೆ, ನೋಡೋಣ ಫಸ್ಟ್, ಆಮೇಲೆ ನೋಡೋಣ. ಅದು ನೀನು ಫಸ್ಟೇ ಜಂಪ್ ಮಾಡ್ಬಿಟ್ಟಿದ್ದಾರೆ ಎದ್ದ ತಕ್ಷಣ. ನಾಳೆ ಸರ್ ನಾಳೆ ಏನು ಸರ್ ಅಂತ ಇವಾಗ ಸೇರಿಸೋಕೆ ಶುರು ಮಾಡಿದ್ರಲ್ಲಪ್ಪ, ಸೇರೋಣ ಮಾಡೋಣ. ನಮ್ಗೇನು ಮಾಡಬಾರ್ದು ಅಂತ ಯಾವತ್ತಿಲ್ವಲ್ಲ, ಮತ್ತೆ ಮಾಡಿದ್ವಲ್ಲ ನಾವು, ಒಂದೆರಡು ಸಿನಿಮಾನು ಮಾಡಿದ್ವಲ್ಲಪ್ಪ. ಆ ಥರ ಏನೂ ಇಲ್ಲ. ನಾಳೆ ಬೆಳಗ್ಗೆ ಯಾರಾದ್ರೂ ಪ್ರೊಡ್ಯೂಸರ್ ಬಂದು ಹಂಸಲೇಖ ಮ್ಯೂಸಿಕ್ ನೀವು ಆ್ಯಕ್ಟ್ ಮಾಡಿದ್ರೆ ಮಾಡ್ತೀವಿ ನಾವು. ಇಲ್ಲ ನೀವೆಲ್ಲರೂ ಬೇಡ ಅಂತಿದ್ದೀರ, ನನ್ನ ಬೇಡ ಅಂತೆಲ್ಲ ಹೇಳಿದ್ದೀರಾ? ನಾನು ಹೇಳಿಲ್ಲ, ನಾನು ಯಾವತ್ತೂ ಹೇಳಿಲ್ಲ. ನಾನು ಮ್ಯೂಸಿಕ್ ಮಾಡೋದು ನಾನೇ ಮಾಡೋದು, ಬೇರೆ ಯಾರು ಮಾಡಬಾರ್ದು ಅಂತ ಹೇಳಿ ದಿವಸಗಳು ಉಂಟು. ಅವಾಗಿತ್ತು. ಮಧ್ಯೆ ಬಂದು ಯಾರೇ ಬಂದು ಕೇಳಿದ್ರೆ ಹಂಸಲೇಖ ನಾನು ಮ್ಯೂಸಿಕ್ ಮಾಡ್ತೀನಿ ಸರ್ ಮಾಡ್ರಿ ಅಂತಲೇ ಹೇಳ್ತೀನಿ. ನಾನು ಯಾರು ಬೇಡ ಅಂತ ಹೇಳೋದಿಲ್ಲ, ಇವತ್ತವ್ರಿಗೆ ಹೇಳಿಲ್ಲ ಆ ಮಾತು. ನಾನು ಮಾಡ್ತೀನಿ ಅಂತ ಶುರು ಬಂದನಲ್ಲ ನಾನು, ಅದು ಏಕಾಂಗಿ ಮಲ್ಲ ಹೊರತು ಆಟ ಹಿಡಿದಿದ್ದೆ ನಾನೇ ಮಾಡಬೇಕು ಅಂತ. ಅದಾದ್ಮೇಲೆ ಒಂದು ದಿವಸ ಆಟ ಹಿಡಿದಿದ್ದೆ. ಇದಾದ್ಮೇಲೆ ಹಂಸಲೇಖ ಕೆಲವರು ಮಾಡಿಸಿ ಯಾರು ಕೆಲವರು ಮಾಡಿಸಿ ಅಂತಿದ್ರು. ಹಂಸಲೇಖ ಕೈಲಿ ಮಾಡಿದ್ರೆ ಇನ್ನೂ ಖುಷಿ ಇದೆ ನನಗೆ, ಯಾರು ಬೇಡ ಅಂತಾರೆ. ಯಾಕೆಂದರೆ ಇವತ್ತಿನ ಜನ್ರೇಷನ್ಗೆ ಹೊಸಬರು ಏನು ಬರ್ತಾ ಇದ್ದಾರೆ, ಸಾಹಿತ್ಯ ಸಂಗೀತ ತೆರೆ ಮೇಲೆ ಎಲ್ಲ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲೆಲ್ಲ ಒಂದು ಕಡೆ ತುಂಬ ಬೇರೆಯವರು ಆಡ್ಕೊಳ್ಳೋದು ಆಗ್ಬಿಟ್ಟು ಬರ್ತಾ ಇದ್ದಾರೆ. ನೀವು ಮತ್ತೆ ಅವೆಲ್ಲ ಸ್ಫೂರ್ತಿ ಆಗ್ಬೋದು ಬಂದಿದ್ದೀರ ನಿಮ್ಮ ಸಿನಿಮಾಗಳ ಮುಖಾಂತರ. ಮತ್ತೆ ಅವರು ಕೊಟ್ಟಿದ್ದಾರೆ ಕಣ. ಇವತ್ತೆಲ್ಲ ಒಂದೆರಡು ಬೆಳಿಗ್ಗೆ ಚೆನ್ನಾಗಿಲ್ಲ ಅಷ್ಟೇ, ಮಾಡ್ತಾರೆ, ಎಲ್ಲ ಹೋಗ್ತಾರೆ. ನಾವು ಇರೋದೇ ಸಿನಿಮಾ ಇಂಡಸ್ಟ್ರಿಗೆ, ನಾನು ಹೋಗ್ತಿರೋದೇ ಸಿನಿಮಾಗೋಸ್ಕರ. ನೀವೇನಂದ್ರೆ ಹೇಳಿ, ಸಿನಿಮಾಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ. ನನಗೋಸ್ಕರ ಹುಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದೀರಾ ಸರ್. ಈಗ ಸೊ ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ಬಂದಿರೋ ಸಾಂಗ್ಸ್ನ ನಾವು ಇವತ್ತಿಗೂ ಕೇಳ್ತಾ ಇರ್ತೀವಿ. ಸೊ ನಮ್ಮೆಲ್ಲರ ಆಸೆ ಏನು ಅಂತ ಅಂದರೆ, ಈಗ ಕ್ರೇಜಿ ಬ್ರಹ್ಮಗೆ ಅವ್ರು ಮ್ಯೂಸಿಕ್ ಮಾಡ್ತಾರೆ, ನೀವು ಡ್ಯಾನ್ಸ್ ಮಾಡ್ಬೋದಲ್ವಾ? ಅದೇ ಹೂವು, ಅದೇ ಕೋಳಿ ಮರಿಗಳನ್ನ ನಾವೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ತುಂಬ.
ಓಕೆನಾ? ಯಾರು ಆ ಥರ ಕಲರ್ಫುಲ್ ಆಗಿ ಸಿನಿಮಾ ಮಾಡ್ತಿಲ್ಲ. ಸೊ ನನ್ಗನ್ಸಿದ್ದು ಎಲ್ಲ ಗ್ರಾಫಿಕ್ಸ್ ಅಲ್ಲಿ ಮಾಡ್ತಿದ್ದಾರೆ ಬಿಡಿ, ಆದ್ರೆ ನಿಮ್ ತರ ಹೆಣ್ಮಕ್ಳನ್ನ ನೀವು ಲೈಕ್ ಸರಿ ಹೇಳು, ಸರಿ ಹೇಳು. ನೀವು ಹೆಣ್ಮಕ್ಳನ್ನ ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ, ಅನಿಸೋದು ಅದೆಲ್ಲ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ ಸರ್. ಸೊ ನಿಮ್ಮಿಬ್ರು ಒಂದು ಕಾಂಬಿನೇಷನ್ ಅಲ್ಲಿ ಈ ಒಂದು ಈವೆಂಟ್ಗೆ ಒಂದು ಸಾಂಗ್ ಬರಲಿ ಅನ್ನೋದು ನಮ್ಮೆಲ್ಲರ ಇಚ್ಛೆ, ನಿಮ್ಮ ಫ್ಯಾನ್ಸ್ ಇಂದ ಇದ್ದು ಮಾಡಿ ಈ ಸಾಂಗ್ ಈ ಕಾರ್ಯಕ್ರಮಕ್ಕೆ ಒಂದು ಹಾಡು ಮಾಡ್ಬೇಕಂತೀನಿ. ಅದೇ ದೊಡ್ಡ ವಿಷಯ. ನೀವು ಹಾಡ್ ಮಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಯಾರು ಹಾಡ್ ಮಾಡ್ಬೇಕು ಸರ್. ನಾವು ಇರೋದೇ ಹಾಡು ಮಾಡಕ್ಕೆ, ನಾವು ಇದು ಕಡೆ ಹಾಡು. ಈ ಶೋಗೆ ನಾವು ಒಂದು ಹಾಡು ಮಾಡದೇ ಇರ್ತೀವಿ ನಮ್ಮ, ಆ ಹಾಡು ಹೆಂಗೆ ಹುಟ್ಟುತ್ತೆ ಅನ್ನೋದೇ ಕುತೂಹಲ. ಅದು ಶೋಲಿರುತ್ತೆ ಸರ್. ನಿಮ್ಮಿಬ್ರದ್ದು ಈ ಒಂದು ಸಾಂಗ್, ಒಂದು ಹಾಡಿಗೆ ಇನ್ಸ್ಪಿರೇಷನ್ ಬೇಕಂತ, ಇನ್ಸ್ಪಿರೇಷನ್ ಪಕ್ಕದಲ್ಲಿರುತ್ತೆ. ಅವರು ಹೇಗೆ ಇನ್ಸ್ಪೈರ್ ಮಾಡ್ತಾರೆ ಅದನ್ನ ನೋಡಿ ಆ ಇನ್ಸ್ಪಿರೇಷನ್ ತಗೊಂಡು ನಾವು ಹೇಗೆ ಹಾಡು ಮಾಡ್ತೀವಿ ಅನ್ನೋದು ಚೆಕ್ ಮಾಡಿ, ಆವಾಗ ಹೂ ಇಸ್ ಕ್ರೇಜಿ, ಹೂ ಇಸ್ ಬ್ರಹ್ಮ ಎಲ್ಲ ಗೊತ್ತಾಗುತ್ತೆ. ನೀವು ಕರೆದ್ರೆ ಖಂಡಿತ ನಾವು ಬಂದು ನಾವು ಚೆಕ್ ಮಾಡ್ತೀವಿ ಸರ್. ನೀನು ಹೇಳಿದ್ರೆ ಬ್ಯಾಕ್ ಲೈಟ್ ಅಲ್ಲಿ ಇದೆಯಾ, ನಿನ್ನ ಮುಖ ಕಾಣಿಸ್ತಾ ಇಲ್ಲ ಸರ್. ಇನ್ನೊಂದು, ಈಗ ನೀವು ಮಾಡಿರೋ ಸಾಂಗ್ ಈಗ ವೈರಲ್ ಆಗ್ತಿದೆ, ಏನು ಹುಡುಗಿರೋ ಯಾಕೆ ಹಿಂಗೆ ಆಡ್ತಿರೋ ಅಂತ. ನಾನು ಆಸ್ ಎ ಹುಡುಗಿಯಾಗಿ ಪ್ರಶ್ನೆ, ಯಾಕೆ ಹುಡುಗರಿಗೂ ಒಂದು ಸಾಂಗ್ ಬರ್ದಿಲ್ಲ ನೀವು ಅಂತ ಹೇಳ್ಬಿಟ್ಟು. ಸರ್ ನಿಮ್ಮ ಸಾಂಗ್ ಈಗ ವೈರಲ್ ಆಗ್ತಿದೆ ಸರ್, ನೀವು ನೋಡಿದೀರಾ ಅಂತ ಅನ್ಸುತ್ತೆ. ಸಖತ್ತಾಗಿದೆ ಲಿರಿಕ್ಸ್, ನಾವು ಈಗ ಕೇಳ್ತಾ ಇದ್ದೀವಿ. ಸರ್ ನೋಡಿದ್ದಾರೆ ಅಂತ ಹೇಳಿದೆ, ಹೆಣ್ಮಕ್ಳಿಗೆ ನಿಂತರ ಯಾರು ತೋರ್ಸಲ್ಲ ಸರ್ ಅಂತ. ಈಗಾಗಲೇ ಗಂಡು ಮಕ್ಳು ಬರೀ ಅಂತೀಯ, ಇನ್ನೇನು ನಮ್ಗೆ ಹೇಳಿದ್ದು. ನೀವು ಹೆಣ್ಮಕ್ಳ ಜೊತೆ ಡ್ಯಾನ್ಸ್ ಮಾಡ್ತಿರಲ್ಲ, ಹಿಂಗೆ ಹೇಳಿದ್ಬಿಟ್ಟು ಹಿಂಗೆ ಹಾಕಿ ಆ ಥರ ಯಾರು ಮಾಡಲ್ಲ ಅಂತ ಹೇಳಿದ್ದು. ಆದ್ರೆ ಏನು ಹುಡುಗಿರೆ ಯಾಕೆ ಹಿಂಗೆ ಆಡ್ತೀರಿ ಅಂತ ಹೇಳ್ಬಿಟ್ಟು ಹುಡುಗಿರ ಬಗ್ಗೆನೇ ಯಾಕೆ ಬರೋದ್ರಿ? ನೀವಿಬ್ರು ಕಾಂಬಿನೇಷನ್ ಅಲ್ಲಿ ಹುಡುಗರ ಬಗ್ಗೆನೂ ಒಂದು ಸಾಂಗ್ ಬರ್ಬೋದಿತ್ತಲ್ವಾ ಅನ್ನೋದು ನನ್ನ ಪ್ರಶ್ನೆ ಸರ್, ಆಸ್ ಎ ಹುಡುಗಿಯಾಗಿ. ಅದಕ್ಕೆ ನೀನು ಪ್ರೊಡ್ಯೂಸರ್ ಆಗಿ ಒಂದು ಸಿನಿಮಾ ಮಾಡಿ ಹುಡುಗರ ಬಗ್ಗೆ ಕರೆದ ಒಂದು ಸಾಂಗ್, ಒಂದು ಸಿಟ್ಯುವೇಶನ್ ತಗೊಂಬ. ಈ ಕಡೆ ಯಾರು ಇಲ್ವಾ ಕೇಳೋರು? ಸರ್ ರವಿ ಸರ್ ಇಲ್ಲಿ ಸರ್, ಈಗ ಈ ಕಾರ್ಯಕ್ರಮದ ಹೆಸರು ಕ್ರೇಜಿ ಬ್ರಹ್ಮ ಅಂತ. ಬಹುಶಃ ಸರ್ ಬ್ರಹ್ಮನಿಗೆ ಗೊತ್ತಿತ್ತ ಅಂತ ಮುಂದಿನ ದಿನಗಳಲ್ಲಿ ಕ್ರೇಜಿ ಬ್ರಹ್ಮನ್ ಅಂತ ಇಬ್ರು ಹುಡ್ತಾರೆ ಅಂತ ಸರ್. ಈ ಕಾರ್ಯಕ್ರಮದ ಹೆಸರು ಕ್ರೇಜಿ ಬ್ರಹ್ಮ ಅಂತ. ಮೋಸ್ಟ್ಲಿ ಸೃಷ್ಟಿಕರ್ತ ಬ್ರಹ್ಮನಿಗೆ ಗೊತ್ತಿತ್ತ ಅಂತ ಮುಂದಿನ ದಿನಗಳಲ್ಲಿ ಕ್ರೇಜಿ ಸ್ಟಾರ್ ಮತ್ತೆ ಬ್ರಹ್ಮ ಹುಡ್ತಾರೆ ಅಂತ. ಬ್ರಹ್ಮನ್ ಗೊತ್ತಿತ್ತ ಅಂತನ? ಬ್ರಹ್ಮಂಗೆ ಹೆಂಗ್ ಗೊತ್ತಿರುತ್ತೆ? ನಮ್ಮ ಅಪ್ಪನ್ ಗೊತ್ತಿತ್ತು ಅಷ್ಟೇ. ಸರ್ ಆಕ್ಚುಲಿ ಇಡೀ ವೇದಿಕೆಗೆ ಒಂದು ಹೆಸರು ಮಿಸ್ ಆಗಿದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರದ್ದು. ನಿಮ್ಮ ಇಬ್ಬರ ಕಾಂಬಿನೇಷನ್ ಅಲ್ಲಿ ಹೈಯೆಸ್ಟ್ ಹಾಡುಗಳನ್ನ ಹಾಡಿರೋದು ಅವರೇ ಅಂತ ನಾನು ಅನ್ಕೋತೀನಿ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅವ್ರನ್ನ ನೆನಪಿಸ್ಕೊಳ್ಳೋದಾದ್ರೆ? See, some people are never forgotten. We cannot even say they are no more. ಪ್ರತಿದಿನ ಪ್ರತಿ ಹಾಡು ಕೇಳಿದಾಗಲೂ ನಮ್ಮ ಮುಸುಳು ಅವ್ರು ಬೆರ್ತೋಗಿದ್ದಾರೆ. ಸೊ ನಾವು ಅವ್ರು ಇಲ್ಲ ಅಂತ ಅನ್ಕೊಳ್ಳೋದೇ ಫಸ್ಟ್ ಆಫ್ ಆಲ್ ತಪ್ಪು. He lives every day with us ಅಷ್ಟೇ. We have to, sometimes practicalities we have to agree, but we have to live. ನಾನು ಯಾವಾಗ ಎಲ್ಲೋದು ಒಂದೇ ಮಾತು ಹೇಳೋದಲ್ಲ, ಸತ್ತವ್ರು ಯಾರು ಸಾಯೋದಿಲ್ಲ, ಮರೆತರೆ ಮಾತ್ರ ಸಾಯ್ತಾರೆ. ನೆವರ್ ಫರ್ಗೆಟ್, ಕೀಪ್ ದೆಮ್ ಅಲೈವ್. ಇವತ್ತು ನಾವು ಮಾಡುವ ಮೆಲುಕಾಗ್ತಿರೋ ಪ್ರೇಮ್ಲೋಕ ಜೀವಂತ 40 ವರ್ಷ ಆದರೂ ಈ ಪ್ರೇಮ್ಲೋಕ ಜೀವಂತವಾಗಿತ್ತು. ನಮ್ಮನ್ನು ಕರೆದು ಇವತ್ತು ಪ್ರೇಮ್ಲೋಕ ಆಟ ಹೇಳ್ತೀರಿ ಅಂದ್ರೆ ಏನಕ್ಕೆ? ಬಿಕಾಸ್ ಯು ಲವ್ ದಟ್ ಸೋ ಮಚ್. ಸೊ ಯು ಕೆಪ್ ಪ್ರೇಮ್ಲೋಕ ಅಲೈವ್ ಸೋ ಫಾರ್. ಮತ್ತೆ ನಾವು ಎಷ್ಟೇ ಪಿಕ್ಚರ್ ಮಾಡಿದ್ರು ಕೂಡ, ನಾನು 100 ಪಿಕ್ಚರ್ ದಾಟಿದೆ, 500 ಪಿಕ್ಚರ್ ದಾಟಿದ್ರೆ ನನಗೆ ಗೊತ್ತಿಲ್ಲ, ಬಟ್ ಯು ಸ್ಟಿಲ್ ರಿಮೆಂಬರ್ ದಿ ಫಸ್ಟ್ ಪಿಕ್ಚರ್ ಅಲ್ವಾ? ಸೊ ಯು ನೆವರ್ ಕೇಳಿ ಪ್ರೇಮ್ಲೋಕ ಟಿಲ್ ಟುಡೇ. ಇವತ್ತಿಗೂ ಆ ಸಿನಿಮಾ ದುಡ್ಡು ಮಾಡ್ತಾ ಇದೆ, ಇವತ್ತಿಗೂ ದುಡ್ಡು ಮಾಡ್ತಾ ಇದೆ. ಅವತ್ತಿಗಿಂತ ಇವತ್ತು ದುಡ್ಡು ಜಾಸ್ತಿ ಮಾಡಿಕೊಡ್ತಾ ಇದೆ. ಸೊ ದಟ್ ಈಸ್ ಅವರ್ ಮೆಮೊರೀಸ್. ನೀವು ಯು ಶುಡ್ ಕೀಪ್. ನಮ್ಮ ಅಪ್ಪನ ಉಳಿಸ್ಕೊಂಡಿಲ್ವ ನಾನಿಲ್ಲಿ? ಹಂಗೆ ನಮ್ಮಪ್ಪ ಇವತ್ತು ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ಅಂದ್ಕೊಂಡೆ ಅಲ್ಲ. ನೀವು ನಕ್ಕದಾಗ ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾರೆ, ನೀವೆಲ್ಲ ನಕ್ಕದಾಗ ನಮ್ಮ ಅಪ್ಪ ಅಮ್ಮ ಕಾಣಿಸ್ತಾರೆ. ಅವರ ಒಂದು ಫಸ್ಟ್ ಮೀಟ್ ನ ನಮಗೋಸ್ಕರ ನೆನ್ಪು ಮಾಡ್ಕೋಬೋದಾ? SPB ಸರ್ನ ನೀವು ಮೀಟ್ ಮಾಡಿ ಫಸ್ಟ್? ನಾನು ಗೇಟ್ ಆಚೆ ನಿಂತಿರ್ತಿದ್ದೆ ಅವ್ರು ನೋಡಿದ ತಕ್ಷಣ. ಅವರು ನಮ್ಮ ಬಿಗಿನಿಂಗ್ ಸಾಂಗ್ಸ್ ಮಾಡಕ್ಕೆ ಬರ್ಬೇಕಾದ್ರೆ ಅವರು ಬರ್ತಾ ಇದ್ದಿದ್ದು ಎಸ್ ಜಾನಕಿ ಅವರು ಇಬ್ಬರು ಒಟ್ಟಿಗೆ ಬರೋರು. ಅವಾಗೆಲ್ಲ ಫಸ್ಟ್ ಬರಬೇಕಾದ್ರೆ ಅವರು ಅವಾಗ ಫಸ್ಟ್ ಸಾಂಗ್ ಮಾಡ್ಬೇಕಾದ್ರೆ ಒಂದೇ ಟೇಕಲ್ಲಿ ಆಡಲೇಬೇಕು ಅವರು ಅವಾಗ. ಇವಾಗ ಆಮೇಲೆ ನಿಮಗೆ ಮೆಷಿನರೀಸ್ ಬಂದು ನೀವು ಎಲ್ಲಿ ಬೇಕಾದ್ರೆ ಕಟ್ ಮಾಡ್ಬೋದು.
ಅಂಥ ಟೈಮಲ್ಲಿ ಕೂಡ ಅವರಿಬ್ಬರು ಮಾತಾಡ್ಕೊಂಡು ಆಡಿದ್ರೆ ಒಂದು ಟೇಕಲ್ಲಿ ಮ್ಯಾಕ್ಸಿಮಮ್ 2 ಟೇಕಲ್ಲಿ ಮುಗಿಸ್ಬಿಟ್ಟು ಹೋಗ್ತಾ ಇರೋರು. ಆಮೇಲೆ ಈ ವಾಸ್ ದ ಓನ್ಲಿ ಫಿಲೋ ಹೂ ನೆವರ್ ವೇಸ್ಟೆಡ್ ಎನಿ ಟೈಮ್ ವಿತ್ ಎನಿಬಡಿ ಟಾಕಿಂಗ್. ಬಂದ್ರ ಕಾಫಿ ಕೊಡಿದ್ರೆ ನನ್ನ ಕೆಲಸ ಮಾಡಿದ್ರೆ ಹೋದ್ರೆ, ಯಾಕಂದರೆ ಪ್ರತಿ ಸ್ಟುಡಿಯೋದಲ್ಲೂ ಕಾಯ್ತಾ ಇರೋದು ಅವ್ರಿಗೆ. ದೇ ಆರ್ ನೋ ಟೈಮ್ ಟು ಸ್ಪೆಂಡ್. ಇನ್ನೊಬ್ಬರ ಹತ್ರ ಕೂತ್ಕೊಂಡು ಹರಟೆ ಹೊಡೆ ದಿವಸನೇ ಇರಲಿಲ್ಲ. ಇನ್ನೊಬ್ಬ ಶಂಕರ್ನಾಗ್ SP ಬಾಲಸುಬ್ರಹ್ಮಣ್ಯ ತಪ್ಪೇ ಇಲ್ಲ. ದೇರ್ ಇಸ್ ನಾಟ್, ಈ ನೆವರ್ ಹ್ಯಾಡ್ ಟೈಮ್. ದಟ್ ಈಸ್ ವೈ ದಟ್ ಲೈಫ್ ಇಸ್ ಸೋ ಬ್ಯೂಟಿಫುಲ್. ನೀವು ಯಾವಾಗ ಪ್ರಪಂಚಕ್ಕೆ ಟೈಮ್ ಕೊಡ್ತೀರಲ್ಲ ಅವಾಗ ತಾನೇ ಹರಟೆ ಹೊಡಿತೀರಾ. ಹರಟೆ ಹೊಡೆದಾಗ ಇವ್ನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅಂತೀರಿ. ನೀವು ಅದನ್ನ ತೊಗೊಂಡು ಇನ್ನೊಬ್ರಿಗೆ ಹೇಳ್ತೀರಾ, ಅದು ಹರಡ್ಕೊಂಡು ಹೋಗಿ ಎಲ್ಲ ಫಿಟ್ಟಿಂಗ್ ಇಟ್ಟು ನಮ್ಮ ಜೀವನನೆಲ್ಲ ಹಾಳು ಮಾಡುತ್ತೆ. ಅವ್ರಿಗೆ ಆ ಟೈಮ್ ಇರಲಿಲ್ಲ ಅವ್ರಿಗೆ. ಈ ನೆವರ್ ಹ್ಯಾಡ್ ದಟ್ ಟೈಮ್. ಸಿಂಗಿಂಗ್ ವಾಸ್ ಇಸ್ ಲೈಫ್. ಜೀವನ ಪೂರ್ತಿ ಹಾಡು ಹಾಡು ಹಾಡು. ಆಮೇಲೆ ಎಲ್ಲ ಹೀರೋಗು ಡಿಫ್ರೆಂಟ್ ವಾಯ್ಸಸ್ ಕೊಡೋ ಕೆಪಾಸಿಟಿ ಇದ್ರೆ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪ್ರೆಸಿವ್ ವಾಯ್ಸಸ್ ದಿಸ್ ಇಂಡಿಯಾ ಹ್ಯಾಸ್ ಎವರ್ ಸೀನ್. ಎಕ್ಸ್ಪ್ರೆಷನ್ ನಾವು ಕೊಡೋಕ್ಕಾಗಲ್ಲ. SP ಬಾಲಸುಬ್ರಹ್ಮಣ್ಯ ಹಾಡು ಹೇಳಿದ್ರೆ ನಮಗೆ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಅಲ್ಲ ಆ್ಯಕ್ಚುಲಾಗಿ. ಆಮೇಲೆ ಪ್ರತಿ ಪದಕ್ಕೆ ಅವ್ರಿಗೆ ಬೆಲೆ ಗೊತ್ತಿತ್ತು, ಪ್ರತಿ ಪದಕ್ಕೆ ಅರ್ಥ ಗೊತ್ತಿತ್ತು, ಪ್ರತಿ ಭಾಷೆ ತಿಳ್ಕೊಂಡು ಹಾಡು ಹೇಳೋದು. ಸುಮ್ಮನೆ ಮೀಟ್ರಿಗೆ ಮೆಲೋಡಿ ಆಡೋದಲ್ಲ ಅವ್ರ ಲೆಕ್ಕ, ಅರ್ಥ ತಿಳ್ಕೊಂಡು ಹಾಡು ಹೇಳೋರು. ಅವ್ರು ಹೇಳಿದಾಗ ನಮಗದು ಇಷ್ಟೊಂದು ಇದೆಯಾ, ಇದಕ್ಕೆ ಇಷ್ಟೊಂದೆಲ್ಲ ಹೇಳ್ಬೋದಾ. ಒಂದು ನಗು ಅಂದ್ರೆ ಒಂದು ಚಿಕ್ಕ ಒಂದು ನಗು ಬಂದ್ಬಿಡ್ತಾರೆ, ಸ್ವರಗಳು ಮಧ್ಯೆ ಒಂದು ನಗು ಸೇರಿಸ್ಬಿಡ್ತಾರೆ, ಹಾಡು ಬಂದ್ರೆ ಹಾಡು ಸೇರಿಸ್ಬಿಡ್ತಾರೆ. ಒನ್ ಆಫ್ ದಿ ಮೋಸ್ಟ್ ಇಂಪಾಸಿಬಲ್ ಪರ್ಸನ್ ವಿ ಆರ್ ಬೀನ್ ಟುಗೆದರ್. ಆ್ಯಂಡ್ ನೀವು ಮರ್ತೇನ, ನಾನಂತೂ ಅವ್ರನ್ನೆಲ್ಲ ಯಾವತ್ತೂ ಮರೆತೂ ಇಲ್ಲ. ಪ್ರತಿ ದಿವಸ ನಮ್ಮ ಜೊತೆ ಇದ್ದಾರೆ, ಅವರು ನಮ್ಮ ಮುಸುಗಲ್ಲಿ ಇದ್ದಾರೆ, ನಮ್ಮ ಮುಸುಗಲ್ಲಿ ಬೆರೆತೋಗಿದ್ದಾರೆ ಇವೆಲ್ಲ. ನೀವು ಯಾರು ಮರಿಗಾರು, ಅಪ್ಪು ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಅಂಬರೀಷ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಯಾರು ನಮ್ಮ ಬಿಟ್ಟು ಹೋಗಿಲ್ಲ. ಪ್ರತಿ ದಿವಸ ನಮ್ಮ ಜೊತೆಲೇ ಇರ್ತಾರೆ. ಮುಂದೆಲ್ಲ ಒಂದು ರೀತಿ ನೆನಪಿಸ್ಕೋತೀವಲ್ಲ, ಒಂದೆಲ್ಲ ಒಂದು ರೀತಿ ನೆನಪು. ನಾನು ಇವರೆಲ್ಲರ ತೊಡೆ ಮೇಲೆ ಕೂತ್ಕೊಂಡು ಬೆಳೆದವನು. ನಾನು ಇವತ್ತು ಅದೃಷ್ಟವಂತ ಅಂತ ಹೇಳೋದು ಏನಕ್ಕೆ ಅಂದರೆ, ಅಲ್ಲಿಂದ ಹೇಳಿದ್ರು ಫ್ರಮ್ ಆಲ್ ದೋಸ್ ಪೀಪಲ್ ಐ ಹ್ಯಾವ್ ಸ್ಟಾರ್ಟ್ ಆನ್ ದೇರ್ ಥೈಸ್ ಆ್ಯಂಡ್ ಅವ್ರ ಜೊತೆ ಬೆಳೆದಿದ್ದೀನಿ. ಇವತ್ತು ನಾನೇನಾದ್ರೂ ಇಷ್ಟು ದೂರ ಇದ್ದೀನಿ ಅಂದರೆ ಬಹುಶಃ ಅವ್ರ ಅಪ್ಪಗೆ ಇಲ್ಲ, ಅವ್ರ ಜೊತೆ ಬೆರೆದಿದ್ದರಿಂದ ನಾನೊಬ್ಬ ರವಿಚಂದ್ರನ್ ಆಗಿದ್ದೀನಿ ಅಂತ ನಾನು ಇವತ್ತಿಗೂ ನಂಬಿರೋದು. ಕಾರ್ಯಕ್ರಮದ ಕಂಟೆಂಟ್ ಎಲ್ಲ ಇಲ್ಲೇ ಬರ್ಬಿಡ್ತು. ನಾನು ನೋಡೋದಿಲ್ಲ, ನಾನು ಶೂಟಿಂಗ್ ಬಿಸಿ ಇದ್ದೀನಿ. ಐ ಆಮ್ ಗಾಟ್ ದ ಕ್ರೇಜಿ. ಅದಲ್ಲದೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು. ಸೊ ನನ್ನ ಲೋಕದಲ್ಲಿ ನಾನು ಇದ್ದೀನಿ, ಆಚೆ ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲಲ್ಲಿ ಸೌಂಡ್ ಬರುತ್ತೆ, ಏನೋ ಬರ್ತಾ ಇದೆ ಸರಿ ಇಲ್ಲ ಅಂತ, ಸರಿ ಮಾಡ್ಕೊಳ್ತಾರೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ಹೋಗ್ತಾ ಆಗೋದಿಲ್ಲ. ನೀವು ಮರಿತಾರೆ, ನಾನು ಎಲ್ಲಿಗೆಲ್ಲ ಸರಿ ಹೋಗ್ತಾ ಇರ್ತದೆ ಅಷ್ಟೇ. ಇಟ್ಸ್ ಪಾರ್ಟ್ ಆಫ್ ಲೈಫ್. ತಪ್ಪು ನಡೀಬೇಕು ಮನುಷ್ಯ, ಒಂದ್ಸರಿ ತಪ್ಪು ಮಾಡಬೇಕು, ಎಡಬೇಕು, ಮತ್ತೆ ಎದ್ದೊಳ್ಬೇಕಾದ್ರೆ ಸರಿ ಮಾಡ್ಕೋಬೇಕು ಅಷ್ಟೇ. ಅದರಲ್ಲಿ ಏನಿದೆ, ಅವ್ರೇನೋ ಪ್ರಯತ್ನ ಮಾಡಿದ್ದಾರೆ, ಅದರಲ್ಲಿ ಎಡವಿದ್ದಾರೆ ಅಷ್ಟೇ. ಯಜಮಾನರು ಮಾತಾಡೋ ಸ್ಪೀಡ್ ನೋಡಿದ್ರ, ಅವ್ರು ಮಾತಾಡ್ತಾ ಇದ್ರೆ ಕೇಳಕ್ಕೆ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ವೆರಿ ಬಿಗಿನಿಂಗು ರಾಜು, ಇವತ್ತು ಅಲ್ಲೊಂದು ಮೀಟಿಂಗ್ ಹೋಗ್ಬೇಕು, ಒಂದು 4 ಸಾಲು ಬರ್ಕೊಡಿ ಅಂದರು. ನಾನು ಏನೇನೋ ಬರ್ಕೊಡ್ತಿದ್ದೆ. ಒಂದು 2-3 ಕಾರ್ಯಕ್ರಮಕ್ಕೆ ಆ ಥರ ಬರ್ಕೊಟ್ಟೆ. ಆಮೇಲೆ ಅವರೇ ಮಾತಾಡೋಕೆ ಶುರು ಮಾಡಿದ್ರು. ಆವಾಗ ಶುರು ಮಾಡಿದವರು ಇವತ್ತು ನೋಡಿ ಹೇಗೆ ಮಾತಾಡ್ತಿದ್ದಾರೆ ಅಂದರೆ, ನಿರರ್ಗಳವಾಗಿ ಕನ್ನಡದ ಪದಗಳನ್ನು ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅವರ ದನಿ ಕೇಳಿದ್ರೆ ಇವತ್ತು ಒಂದು ಕ್ರೇಜ್ ಹುಟ್ಟುವಂಥ ಮಾತುಗಾರಾಗಿದ್ದಾರೆ. ಅವ್ರ ಶೋಗಳಲ್ಲಿ ಅವ್ರು ಮಾತಾಡೋದಕ್ಕೆ ಕೇಳಿದ್ರೆ ಇವತ್ತು ಒಂದು ರೋಮಾಂಚನ ಆಗುತ್ತೆ. ಅವರು ಕನ್ನಡವನ್ನು ಇಷ್ಟು ಸುಲಲಿತವಾಗಿ ದಕ್ಕಿಸ್ಕೊಂಡವರಲ್ಲ, ಅದೇ ನನಗೆ ಬಹಳ ಸಂತೋಷವಾದ ವಿಷಯ. ಸರ್, ಇವಾಗ ಇರ್ರೆಸಿಸ್ಟಬಲ್ ಸರ್, ಇರ್ರೆಸಿಸ್ಟಬಲ್. ಇವಾಗ ಯಾರಿಗಾದ್ರೂ ಏನಾದರೂ ಸಹಾಯ ಮಾಡಿದ್ರೆ ನೆಕ್ಸ್ಟ್ ಡೇನೆ ಮರ್ತ್ಬಿಟ್ಟಿರ್ತಾರೆ. ಆದರೆ ನಿಮ್ಮಿಬ್ರು ಕಾಂಬಿನೇಷನ್ ಹೆಂಗೆ ಅಂತಂದರೆ, ನಿಮ್ಮಿಬ್ರು ಮಧ್ಯೆ ಬಿರುಕು ಬಂದಿದ್ರು ಇವತ್ತಿಗೂ ನೀವು ಒಬ್ರಿಗೊಬ್ರು ಕ್ರೆಡಿಟ್ ಕೊಟ್ಕೊಂಡೇ ಬರ್ತಾ ಇದ್ದೀರಾ. ನಿಮ್ಮ ತಂದೆ ಎಲ್ರಿಗೂ ಅನ್ನದಾತರಾಗಿದ್ರು. ಹಂಸಲೇಖ ಸರ್ ಅವ್ರ ಮನೇಲಿ ನಿಮ್ಮ ಫೋಟೋ ಹಾಕ್ಬಿಟ್ಟು ಅನ್ನದಾತ ಪ್ರಭು ಅಂತನೇನೋ ಹಾಕಿದ್ದಾರೆ ಸರ್, ಅನ್ನದಾತ ಅಂತ ಹೇಳ್ಬಿಟ್ಟು. ಸೊ ಅನ್ನ ಕೊಟ್ಟ ಪ್ರಭು ಅಂತ, ಅನ್ನವಿಟ್ಟ ಪ್ರಭು ಅಂತ. ಸೊ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸ್ವಲ್ಪ ದೊಡ್ಡದಾಕಿ ಫೋಟೋ ನಿಂತು ಅಷ್ಟೊಂದು ಪ್ರಶ್ನೆ, ಅವ್ರದ್ದು ಇಷ್ಟೇ ಉತ್ತರ. ರವಿ ಸರ್ ಅಂಡ್ ಹಂಸಲೇಖ ಸರ್, ಇದು ಸಂವಾದ ಆದ ಕಾರಣಕ್ಕೆ ಇಲ್ಲಿ ಸರ್, ಇಲ್ಲಿ ಈ ಕಡೆ ನಿಮ್ಮ ಬಲಭಾಗದಲ್ಲಿ ಈ ಕಡೆಯಿಂದ ಪ್ರಶ್ನೆ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಈ ಕಡೆಯಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಇದು ಒಂದು ಮಾಧ್ಯಮ ಸಂವಾದ ಆದ ಕಾರಣಕ್ಕೆ ಮತ್ತೆ ಮಾಧ್ಯಮದವ್ರು ಇರೋ ವಿಷಯಕ್ಕೆ
ಒಂದು ವಿಷಯವನ್ನು ಪ್ರಸ್ತಾಪ ಮಾಡಕ್ ಬಯಸ್ತೀನಿ. ಇದು ಇವತ್ತು ರಿಲೆವೆಂಟ್ ಕೂಡ ಹೌದು. ತಮಿಳಲ್ಲಿ ವೈರಮುತ್ತು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಸರ್. ವೈರಮುತ್ತು ಸರ್, ವೈರಮುತ್ತು ಹೇಳಪ್ಪ, ಚಿಕ್ಕದಾಗಿ ಕೇಳು. ಚಿಕ್ಕದಾಗಿ ಏನು? ವೈರಮುತ್ತು ಅವರಿಗೆ ಜ್ಞಾನಪೀಠ ಸಿಕ್ಕಿದೆ. ಗೀತ ಸಾಹಿತಿಯಾಗಿದ್ರು ತಮಿಳಲ್ಲಿ. ಸೊ ಸಿನಿಮಾ ಸಾಹಿತ್ಯ ಬೇರೆ, ಸಾಹಿತ್ಯ ಬೇರೆ. ಸಾಹಿತ್ಯಕ್ಕೆ ಮಾತ್ರ ಜ್ಞಾನಪೀಠ ಕೊಡಬೇಕು ಅನ್ನುವಂತ ಏನು ಮಾತಿತ್ತಲ್ಲ, ಈಗ ಸಿನಿಮಾ ಸಾಹಿತ್ಯಕ್ಕೂ ಕೂಡ ಜ್ಞಾನಪೀಠ ಸಿಗ್ತಾ ಇದೆ. ಹಾಗಾಗಿ ಹಂಸಲೇಖ ಅವರಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಾಹಿತ್ಯ ಪ್ರಶಸ್ತಿ ಸಿಗ್ಬೇಕು ಅಂತ ಒಂದು ಜನಾಭಿಪ್ರಾಯ ರೂಪುಗೊಳ್ಬೇಕು ಅಂತ. ಎರಡನೇದು ನನ್ನ ಮಾತು ಕೇಳು. ನನಗೆ ಕವಿ ಅನ್ನೋ ಪಟ್ಟ ತೆಗೆದುಕೊಳ್ಳೋದಕ್ಕೆ ಹೆದರಿಕೆ ಫಸ್ಟ್. ಯಾಕೆ ಅಂದರೆ ಒಬ್ಬನ ಕವಿ ಅಂದ ಕೂಡಲೇ ಅವನು ಬಡವರಿಂದ ದೂರ ಆಗ್ಬಿಡ್ತಾನೆ, ಶ್ರಮಿಕರಿಂದ ದೂರ ಆಗ್ಬಿಡ್ತಾನೆ, ಕಾರ್ಮಿಕರಿಂದ ದೂರ ಆಗ್ಬಿಡ್ತಾನೆ, ರೈತರಿಂದ ದೂರ ಆಗ್ಬಿಡ್ತಾನೆ. ನನಗೆ ಸಿನಿಮಾ ರೈಟರ್ ಅಂದರೆ ಸಾಕು, ನನಗೆ ಕವಿ ಪಟ್ಟ ಯಾವತ್ತೂ ಬೇಡ. ಇದು ಯಾರ್ಯಾರು ಬಯಸ್ತಾರೋ ಅವರು ಸಿಕ್ಕಲಿ. ಅವರು ಸಿಕ್ಕಿದ್ರೆ ಅವರು ಅದಕ್ಕೆ ನೈತಿಕವಾದ ಒಂದು ಬದುಕನ್ನು ಗೌರವಿಸುವಂಥ ನಡತೆ ನಾವು ನಡೆಸ್ಕೊಳ್ಬೇಕು. ಯಾರೇ ಆಗಲಿ ಕವಿ ಪಟ್ಟಕ್ಕೆ ಪ್ರಶಸ್ತಿ ಬಂದರೆ ಅವರು ಅದಕ್ಕೆ ನಡ್ಕೊಳ್ಬೇಕು ನೈತಿಕವಾಗಿ. ನಾವು ಸಿನಿಮಾ ರೈಟರ್ಸು, ನಮಗೆ ಕುರಾನ್ ಬರೆಯಿದ್ರು ಬರೀತೀವಿ, ಬೈಬಲ್ ಬರೆಯಿದ್ರು ಬರೀತೀವಿ, ಭಗವದ್ಗೀತೆ ಬರೆಯಿದ್ರು ಬರೀತೀವಿ, ಸೌಂದರ್ಯದ ಮೇಲೆ ಬರೆಯುತ್ತೀವಿ, ಕಾಮನ್ ಮೇಲೆ ಬರೆಯುತ್ತೀವಿ. ನಮಗೆ ಫ್ರೀಡಮ್ ಇದೆ, ಅವರಿಗೆ ಫ್ರೀಡಮ್ ಇರಲ್ಲ. ಸೊ ನಾನು ಬಡವರ ಪರವಾಗಿರ್ತೀನಿ, ಸಿನಿಮಾ ರೈಟರ್ ಆಗಿರ್ತೀನಿ. ಈ ಪ್ರಶ್ನೆ ಒಂದೇ ಒಂದು ಪೂರಕ ಒಂದು ಮುಗಿಸ್ಬಿಡ್ತೀನಿ. ಒಂದು ತಕ್ಕಡಿಯ ಎರಡು ಕಡೆ, ಒಂದ್ ಕಡೆ ಕ್ರೇಜಿ ಸ್ಟಾರ್, ಒಂದ್ ಕಡೆ ನಾದಬ್ರಹ್ಮ ಅಂತಿದ್ರೆ ಈಕ್ವಲ್ ಆಗಿ ತಗೋಗುತ್ತೆ. ಮುಂದಿನ ಪ್ರಶ್ನೆ ರವಿ ಸರ್ಗೆ. ರವಿ ಸರ್, ಈಗ ಒಂದು ಪದ್ಮ ಪ್ರಶಸ್ತಿಗೋಸ್ಕರ ಅನಂತನಾಗಿ ತುಂಬಾ ದೊಡ್ಡ ಅಭಿಯಾನನೇ ಆಗೋಯ್ತು. ಕನ್ನಡದಲ್ಲಿ ಆ ಶೋಮ್ಯಾನ್ ಇಮೇಜ್ ಇರ್ಬೋದು ಅಥವಾ ಒನ್ ಮ್ಯಾನ್ ಶೋ ಇರ್ಬೋದು, ಇದು ಇಡೀ ದೇಶದಲ್ಲೇ ಬಹುಶಃ ನೀವು ಮಾತ್ರ ಮಾಡೋದಕ್ಕೆ ಸಾಧ್ಯ ಅನ್ಸುತ್ತೆ. ನಟ, ನಿರ್ದೇಶಕ, ನಿರ್ಮಾಪಕ, ಕಲಾ ನಿರ್ದೇಶಕ, ಈಗೇನೋ ನಿಮ್ಮ ಸಿನಿಮಾದಲ್ಲಿ DOP ಒನ್ ಮ್ಯಾನ್ ಶೋಸ್ ನಿಮ್ದು. ಹಾಗಾಗಿ ಸಿನಿಮಾಗೋಸ್ಕರ ನಿಮ್ಮ ಇಡೀ ಬದುಕನ್ನ ಒಂದು ಪರಂಪರೆಯಿಂದ ಬಂದವರು, ವೀರಸ್ವಾಮಿ ಪರಂಪರೆಯಿಂದ ಬಂದವರು. ಹಾಗಾಗಿ ಕರ್ನಾಟಕದಲ್ಲಿ ಸಿನಿಮಾಗೋಸ್ಕರ ಇಡೀ ಜೀವನವನ್ನು ಸಮರ್ಪಿಸಿದ ನಿಮಗೆ ಇನ್ನೊಂದು ಪದ್ಮ ಯಾಕೆ ಸಿಗಬಾರ್ದು? ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತಾರೆ, ನಾನು ಒಂದು ಜನಾಭಿಪ್ರಾಯ ರೂಪಿಸಿ ಸಿನಿಮಾಗೋಸ್ಕರ ಜೀವವನ್ನ ಇಟ್ಟಂತ ನಿಮಗೆ ಪದ್ಮ ಪ್ರಶಸ್ತಿ ಸಿಗ್ಬೇಕು, ಹಾಗೆ ಹಂಸಲೇಖ ಅವರಿಗೆ ಒಂದು ದೊಡ್ಡ ಪ್ರಶಸ್ತಿ ಸಿಗ್ಬೇಕು. ಅವಾಗ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಪ್ರಶ್ನೆ. ಥ್ಯಾಂಕ್ ಯು. ವಿನಯ್ ಅವರೇ, ವಿನಯ್ ಟಿಕೆಟ್ ಪ್ರೈಸ್ ಎಷ್ಟು? ಇನ್ನು ಮಾಡಿಲ್ಲ. ಜನಕ್ಕೆ, ಸಾಮಾನ್ಯ ಜನಕ್ಕೆ ಬರೋದಕ್ಕಾಗುವಷ್ಟು ಟಿಕೆಟ್ ರೇಟ್ ಇರುತ್ತಾ? 100% ಎಲ್ಲ ಸಾಮಾನ್ಯ ಗೋಲ್ಡು, ಸಿಲ್ವರು, ಎಲೈಟ್ ಕ್ಲಾಸ್ ಅಂತ ಮಾಡಿದ್ರೆ ನಾವು ಕ್ಲೋಸ್ ಆಡಿಟೋರಿಯಂ ಮಾಡ್ತಾ ಇದ್ವಿ. 1,000 2,000 ಜನ ಸೇರಿಸ್ಕೊಂಡು 10,000 ಜನ ಇಸ್ ಅವರ್ ಟಾರ್ಗೆಟ್. ಮತ್ತೆ ಪ್ರತಿಯೊಬ್ಬರು ನಮಗೆ ಉದ್ದೇಶ ಏನಂತಂದ್ರೆ, ನಮ್ಮ ಜನರೇಷನ್ ನಾವು ಇವ್ರ ಸಿನಿಮಾಗಳನ್ನ ನೋಡಿದ್ವಿ, ಬಟ್ ಈಗಿನ ಜನರೇಷನ್ನು ಇವರ ಸಿನಿಮಾ ಕ್ರೇಜ್ನ ಬಹುಶಃ ಅನುಭವಿಸಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಸೊ ಅದಕ್ಕೆ ನಾವು ಭಾರತದ ಎಲ್ಲ ಭಾಗಗಳಿಂದ ಇವ್ರ ಜೊತೆ ಕೆಲಸ ಮಾಡಿದ ಕಲಾವಿದರನ್ನ ಕರೆಸಿ, ಮತ್ತೆ ರವಿ ಸರ್ದು ಅವತ್ತು ಬರ್ತಡೇ ಇರೋದ್ರಿಂದ ಇಟ್ ವಿಲ್ ಬಿ ಎ ಸಾರ್ಟ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಇಬ್ಬರಿಗೂ. 45 ವರ್ಷ ಜರ್ನಿ. ಒಂದು ಚಲನಚಿತ್ರ ಸಾರ್ ಹೇಳಿದ್ರು, ಅವಾಗ ಹಿರಿಯ ಪತ್ರಕರ್ತರೆಲ್ಲ ಹೇಳಿದ್ದಾರೆ, 10 ವರ್ಷದ ಹಿಂದೆ ವಾಣಿಜ್ಯ ಮಂಡಳಿ ಮಾಡಬೇಕಿತ್ತು, ಅಕಾಡೆಮಿನಲ್ಲಿ ಇವ್ರ ಶಿಷ್ಯರು ತುಂಬ ಬಂದು ಹೋಗಿದ್ದಾರೆ, ಅವ್ರಿಗೆ ಯಾವುದು ಬೇಡ ಆಯಿತು. ಬಟ್ ಕನ್ನಡಿಗರಿಗೆ ಸಿನಿಮಾವನ್ನು ಪ್ರೀತಿಸೋ ನಮ್ಮಂತವ್ರಿಗೆ. ಸೊ ಹಾಗಾಗಿ ಇದು ರಸಮಂಜರಿ ಕಾರ್ಯಕ್ರಮ ಖಂಡಿತ ಅಲ್ಲ. ರಸಮಂಜರಿ ಕಾರ್ಯಕ್ರಮ ಆಗಿದೆ, ನಾವು ಅದು ಗ್ರೌಂಡಲ್ಲಿ ಮಾಡ್ತೀವಿ. ಸೊ ಇಬ್ಬರ ಸಿನಿಮಾ ಜರ್ನಿಯನ್ನು ರೀಕ್ರಿಯೇಟ್ ಮಾಡೋದು ಮತ್ತು ಇವರ ಅನುಭವಗಳ ರವಿ ಸರ್ ಹೇಳಿದಂಗೆ ಇವತ್ತಿನ ಸಿನಿಮಾ ಭಾಷ್ಯವನ್ನ ಇವರ ಭಾಷೆಗಳಲ್ಲೇ ಆ ಚಿತ್ರಗಳ ಮೂಲಕ ತೆರೆಗೆ ಮತ್ತೆ ಜನಕ್ಕೆ ತೋರಿಸುವ ಒಂದು ಪ್ರಯತ್ನ. ಖಂಡಿತ ಅಫೋರ್ಡಬಲ್ ಆಗಿ ಇರ್ತದೆ. ಸಿನಿಮಾ ರಿಲೀಸ್ ಅವತ್ತು ಅಂತ ಇತ್ತು, ಅವರ ಹೊಸ ಸಿನಿಮಾ ಬರ್ತ್ಡೇ ಹೊತ್ತಲ್ಲಿ ರಿಲೀಸ್ ಮಾಡ್ತೀವಿ ಅಂತ. ಬರ್ತಾರೆ ಇಲ್ಲ ಆ ಟೈಮಲ್ಲಿ ಬರುತ್ತೆ ಅಂತ ಹೇಳ್ಬೋದು. ನಮ್ದು ಇವಾಗ ಏಪ್ರಿಲ್ ಕ್ಲೈಮ್ಯಾಕ್ಸ್, ಯಾಕಂದ್ರೆ ಎಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟಿದ್ರೆ ಯಾರು ಬಂದಿದ್ದಾಗೆಲ್ಲ ಏಪ್ರಿಲ್ ಕ್ಲೈಮ್ಯಾಕ್ಸ್ ಶುರು ಆಗುತ್ತೆ. ಕ್ಲೈಮ್ಯಾಕ್ಸ್ ಅಂದರೆ ಏಪ್ರಿಲ್ ಮೇಲೆ ಶೂಟಿಂಗ್ ಹೋಗಿರುತ್ತೆ, ಅಲ್ಲಿಂದ ಮತ್ತೆ ಅದ್ರ ಮಿಕ್ಕಿದ ಕೆಲಸಗಳು. ಓಕೆ.
ನಮಸ್ಕಾರ ಸರ್. ಕೈಯೋ ಕಾಲ ಏನೋ ಒಂದು ಎತ್ತರ ಇದು ರವಿಚಂದ್ರನ್ ಸರ್ಗೆ, ನೀವು ಇಷ್ಟೆಲ್ಲ ಮೂವೀಸ್ ಮಾಡಿದ್ದೀರ ಥ್ರೂ ಔಟ್ 50-60 ಇಯರ್ಸ್ ಆಯ್ತು ನಿಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಎಂಟ್ರಿ ಮಾಡಿ. ಆಸ್ ಅ ಜೆನ್ಸಿ ಅಭಿಮಾನಿ, ಐ ಆಲ್ವೇಸ್ ವಾಂಟೆಡ್ ಟು ನೋ why in every interview you would like to talk about Prem Loka. What is the special thing about the movie Prem Loka? Thank you, sir. Prem Loka is my mother and father. Why will I not talk about it? Ravi sir, namaste. It's good to see you both here. ಸಂಬಂಧಗಳಲ್ಲಿ ಒಡಕುಗಳು ಬರೋದು, ಮುನಿಸಿಗಳು ಬರೋದು ಸಹಜ. ನಮಗೆ ಈ ಕಾಲಘಟ್ಟದಲ್ಲಿ ಒಡಕುಗಳು ಬಂದಾಗ ನಾನೇ ಹೋಗಿ ಮುಂಚೆ ಮಾತಾಡಬೇಕಾ ಅಥವಾ ಅವರೇ ಬಂದು ನನ್ನನ್ನು ಮಾತಾಡಲಿ ಅನ್ನೋ ಯೋಚನೆಗಳು ಬರೋದು ಸಹಜ. ಈ ಸಂಬಂಧಗಳ ಬಗ್ಗೆ ನಿಮ್ಮ ಅನಾಲಿಸಿಸ್ ಏಕಾಂಗಿಯಾಗಿ ಇದ್ಬಿಟ್ರೆ ತೊಂದರೆನೇ ಇರೋದಿಲ್ಲ. ಏನಕ್ಕೆ ಬೇಕು? ನೀವು ಇರಲ್ಲ, ಆಗೋದಿಲ್ಲ. ಸುಮ್ಮನೆ ಹೇಳಿ ಏಕಾಂಗಿಯಾಗಿ ಇದ್ಬಿಡೋದು, ಆರಾಮಾಗಿರೋದು. ಎಲ್ಲ ಕೇಳಿದ್ರೆ ಎಷ್ಟು ಅಂತ ಈಗ ಏನಂದ್ರೆ ಕ್ರೇಜಿ ಬ್ರಹ್ಮ ಈಗ ಏನಂದ್ರೆ ಹೊಸ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಬೇಕು. ಹೇಗೆ ಅಂದ್ರೆ ತಮಿಳಿನಲ್ಲಿ ಇಳೆಯರಾಜ ಅವರು ಕಚೇರಿಗಳನ್ನು ಮಾಡ್ತಾರೆ, ಕನ್ಸರ್ಟ್, ಅದು ಎಷ್ಟು ಫೇಮಸ್ ಆಗಿರುತ್ತೆ. ಮತ್ತು ಅಲ್ಲಿ ಜನ ಸೇರೋದು ಮತ್ತೊಂದು. ಈಗ ಯೂಟ್ಯೂಬ್ಗಳಲ್ಲಿ ಅದ್ರದ್ದು ವೈಭವಗಳೇ ಬೇರೆ. ಅಲ್ಲಿ ಎಲ್ಲ ನಟರು ಕೂಡ ಸಹಕರಿಸ್ತಾರೆ, ಎಲ್ಲ ಹೀರೋಗಳು ಕೂಡ ಬರ್ತಾ ಇರ್ತಾರೆ. ಆ ಥರದ್ದು ಒಂದು ಪರಂಪರೆ ತಮಿಳುನಾಡಲ್ಲಿದೆ. ಈ ನಮ್ಮಲ್ಲಿ ಬರೀ ದಸರಾ ಉತ್ಸವ ಮತ್ತಿತರ ಕಾರ್ಯಕ್ರಮಗಳಿಗೆ ಹಂಸಲೇಖ ಸರ್ ಮಾಡ್ತಾರೆ, ಎಲ್ಲೋ ಕೆಲವು ಅಷ್ಟೇ. ಅವ್ರು ಆ ಮಟ್ಟದಲ್ಲಿ ಮಾಡಲಿಲ್ಲ, ಹಂಸಲೇಖ ಸರ್ ಮಾಡಲಿಲ್ಲ. ಅಂದರೆ ಇಳೆಯರಾಜ ಅವ್ರು ಏನು ಮಾಡ್ಕೊಂಡ್ರು ಆ ಪರಂಪರೆ ಏನಿದೆ ಕನ್ನಡದಲ್ಲಿ ಆಗಿಲ್ಲ. ಈ ಕ್ರೇಜಿ ಬ್ರಹ್ಮ ಮೂಲಕ ಅದೊಂದು ಪರಂಪರೆ ಶುರುವಾಗುತ್ತಾ ಅಂತ ನಾನು ಹಂಸಲೇಖ ಸರ್ ಕೇಳ್ತಾ ಇದ್ದೀನಿ. ಪಕ್ಕದ ಥಿಯೇಟರ್ ಇದ್ರು ಗೊತ್ತಾಗಿಲ್ಲ, ದುರಂದರ್ ಮಾಡ್ತಾ ಇದ್ದಾರೆ. ನನಗೂ ಸ್ವಲ್ಪ ಬಾಣಂತಿಯಾಗಿದ್ದೀನಪ್ಪ, ಕಿವಿ ಮಂದವಾಗಿದೆ. ಇನ್ನು ಅಷ್ಟುದ್ದ ಪ್ರಶ್ನೆ ಕೇಳಿದ್ರೆ ಕಷ್ಟ, ಚಿಕ್ಕದಾಗಿ ಕೇಳೋದು. ನಾನು ಅದಕ್ಕೆ ಹೇಳಕ್ಕಾಗಿಲ್ಲ ಪ್ರಶ್ನೆ. ವಾಸು ಸರ್ ಮಾಡ್ಕೊಳ್ಳಿ. ವಾಸು ಸರ್ ಒಂದು ನಿಮಿಷ. ಒಂದು ಆಡಿಯೋ ವಿಷುವಲ್ ಆನ್ ಮಿಸ್ಟರ್ ಹಂಸಲೇಖ. ಹಂಸಲೇಖ ಅವರು ಒಂದು ಆಡಿಯೋ ವಿಷುವಲ್ ಆನ್ ಮಿಸ್ಟರ್ ಮೈಕ್ ಹತ್ರ ಇಟ್ಕೊಳ್ಳೋದು, ಮೈಕ್ ಹತ್ರ ಇಟ್ಕೊಳ್ಳೋದು. ನೀವಿಬ್ರು ಒಬ್ರಿಗೊಬ್ರು ಒಂದು ಅತ್ಯುತ್ತಮವಾದಂಥ ಗೀತೆಯನ್ನ ಆಡಿಯೋ ವಿಷುವಲ್ ಮುಖಾಂತರ ರಚಿಸಿಕೊಂಡು ಅದರದ್ದು ಪ್ರಚಾರ ಮಾಡ್ತೀವಿ. ಮಾಡ್ತಾರೆ ಅಂತ ಹೇಳಿದ್ರಲ್ಲ ಅವಾಗಲೇ. ನಾನು ಮಾಡ್ಬೇಕಾ? ಮಾಡಿದ್ರೆ ಹಿಂದೆ ಈ ಒಕೇಶನ್ಗೆ ನಾನು ಮಾಡ್ತಾರೆ, ಅವ್ರು ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಆ ಕಾಂಪಿಟೇಷನ್ ಇಲ್ಲಿ ಬೇಡ ರೀ, ಮತ್ತೆ ಬರೀ ಬಿಟ್ಬಿಡುತ್ತೆ. ಅಂತ ನಾ ಹೇಳೋದು. ದಟ್ ವಿಲ್ ಬಿ ವೆರಿ ನೈಸ್. ಹೇಳಪ್ಪ. ನೋಡಿ, ಈ 1-1.5 ಗಂಟೆಗಳ ಕಾಲ ಎಲ್ಲವನ್ನ